व्यासाय भवनाशाय ईशाय गुणराशे विद्याय सिद्धविद्याय मत्ताय च नमो नमः। कृत्वा हनुमानुजितं कृतमस्य सर्वं प्रीतप्रयाणमतिरोचयतीश रामः आरुष्यवायुकृतमङ्गलजेन युक्तः सौमित्रिणा सरविजः सहजैनयाः। ಶ್ರೀನಿವಾಚಾರ್ಯ ಅಂತಾರೆ, ಹನುಮಂತ ದೇವರು ಸುಂದರಕಾಂಡವನ್ನು ಮುಗಿಸಿಕೊಂಡು ಹಿಂತಿರುಗಿಸಿದಾಗ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮದಕ್ಕೆ ಕುರುವನ್ ಸಮಾಶ್ರೀಷವಂ ಪರಮಾತ್ಮ ತುಷ್ಟ. ಹನುಮಂತ ದೇವರು ಮಾಡಿದ ಸೇವೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ನಾವು ಹೇಳ್ತಾ ಇರೋದು ಆಚಾರ ನಿರ್ಣಯ ರಾಮಾಯಣ. ಪ್ರಾಸಂಗಿಕವಾಗಿ ಅಲ್ಲಲ್ಲಿ ರಾಮಾಯಣದ ಕಥೆ ತಗೋಬೇಕು. ಹನುಮಂತ ದೇವರು ಮಾಡಿದ ಸೇವೆಗೆ ಪರಮಾತ್ಮ ಮಧ್ವದಲ್ಲಿ ಅದಕ್ಕೆ ಉಲ್ಲೇಖ ಇದೆ. ಹನುಮಂತ ದೇವರು ಮಾಡಿದ ಸೇವೆಗೆ ರಾಮದೇವರಿಗೆ ಕೊಟ್ಟರು. ಸಾಮಾನ್ಯವಾಗಿ ನಾವು ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ಅವರಿಗೆ ಏನು ಹೇಳ್ತೀವಿ, ಏನು ಹೇಳಿದೆ? ಅಮೃತ ವಾಕ್ಯಗಳನ್ನ, ಅಮೃತೋಪಮವಾದ ಮಾತುಗಳನ್ನ ರಾಮದೇವರು ಆಡಿದರು. ಹನುಮಂತ ದೇವರು ಮಾಡಿದ ಸೇವೆಗೆ ಯಾರಾದರೂ ಉಪಕಾರ ಮಾಡಿದ್ರೆ ಪ್ರತ್ಯುಪಕಾರ ಮಾಡ್ತೀನಿ ಅಂತ ಹೇಳಬಾರ್ದು. ಏನು ಹೇಳಬೇಕು? ಅವರು ಮಾಡಿದ ಉಪಕಾರ ಸ್ಮರಣೆಯನ್ನ ಮಾಡಿ ನಿಮ್ಮ ಉಪಕಾರ ಪ್ರತ್ಯುಪಕಾರ ಮಾಡುವಂತ ಪ್ರಸಂಗ ಬಾರದೇ ಇರಲಿ. ಉಪಕಾರ ಒಬ್ಬ ವ್ಯಕ್ತಿಗೆ ಮಾಡೋದು ಯಾವಾಗ? ಅವನಿಗೆ ಕಷ್ಟ ಇದ್ದಾಗ. ನಾವು ಕಷ್ಟದಲ್ಲಿದ್ದಾಗ ಯಾರಾದರೂ ಸಹಾಯ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡುವಂತೆ ಆಗಲಿ ಅಂತ ಅಂದ್ರೆ ನಿಮಗೆ ಆದಷ್ಟು ಬೇಗ ಕಷ್ಟ ಬರಲಿ. ಅದಕ್ಕೆ ರಾಮದೇವ ಹೇಳಿದಂತೆ ಹನುಮಂತ ದೇವರಿಗೆ, ನೀನು ಮಾಡಿದ ಸೇವೆ ನನ್ನಲ್ಲೇ ಜೀವನ ಆಗಲಿ ಎಂದು ರಾಮದೇವ. ಪ್ರತ್ಯುಪಕಾರ ನಾನು ನಿನಗೆ ಮಾಡೋದಿಲ್ಲ. ನಾನು ನಿನಗೆ ಯಾಕೆ ಮಾಡೋದಂದ್ರೆ ಮುಂದೆ ನಿನಗೆ ಯಾವತ್ತೂ ಕಷ್ಟ ಬರದೇ ಇರಲಿ. ಯಾರಾದರೂ 1 ಲಕ್ಷ ರೂಪಾಯಿ ಸಹಾಯ ಕೊಟ್ಟಿರ್ತಾರೆ, ಸ್ವಲ್ಪ ಕಷ್ಟ ಇದ್ದಾಗ ಲಕ್ಷ ರೂಪಾಯಿ ವಾಪಸ್ ಕೊಡೋ ಕಾಲಕ್ಕೆ ನಮ್ಮ ಕಷ್ಟದಲ್ಲಿ ನೀವು 1 ಲಕ್ಷ ರೂಪಾಯಿ ಕೊಟ್ರಿ, ತುಂಬಾ ಅನುಕೂಲ ಆಯ್ತು, ತಗೊಳ್ಳಿ, ನಿಮಗೂ ಒಬ್ಬ ಪ್ರಸಂಗ ಬಂದಾಗ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅರ್ಥ ಏನು? ಅಂದ್ರೂ ನೀವು ಕಷ್ಟವನ್ನು ಸಾಯಿರಿ ಅಂತ. ನಮ್ಮ ಕಷ್ಟದಲ್ಲಿ ನೀವು ಸಹಾಯ ಮಾಡಿದ್ರಿ, ನಿಮಗೆ ಯಾವತ್ತೂ ಈ ಕಷ್ಟ ಬರದೇ ಇರಲಿ ಅಂದ್ಕೊಡು. ಯಾರೋ ನಡ್ಕೊಂಡು ಹೋಗ್ತಿರ್ತಾರೆ, ಪಾಪ ಏನು ದೌಡ್ಕೊಂಡು ಬಿಟ್ಬಿಡ್ತಾರೆ. ಬಿದ್ದ ತಕ್ಷಣ ಅವನು ಎತ್ತುತ್ತಾರೆ. ಎತ್ತಿದಾಗ ಅವನು ಎತ್ತಿಸ್ಕೊಂಡು, ಅಯ್ಯೋ ನಾನು ಬಿದ್ದಾಗ ಎತ್ತಿದ್ರಿ, ನೀವು ಬಿದ್ದಾಗ ನಾನು ಎತ್ತೀನಿ ಅಂದ್ರೆ. ಆದ್ರಿಂದ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು ಅನ್ನೋ ಅಪೇಕ್ಷೆ ನಮಗಿರಬಾರದು. ಅವರಿಗೆ ಕಷ್ಟ ಬರದೇ ಇರಲಿ ಅಂತ ಅಪೇಕ್ಷೆ ಇದೆ. ನಿಮ್ಮ ಉಪಕಾರದ ಸ್ಮರಣೆ ನಮಗಿರ್ಬೇಕಷ್ಟೇ ಹೊರತು ನಾವು ಅವರಿಗೆ ಉಪಕಾರ ಮಾಡಬೇಕು ಅನ್ನೋ ಇಂಟೆನ್ಷನ್ ನಾವು ಇಟ್ಕೊಂಡಿರಬಾರ್ದು ಅನ್ನೋದನ್ನ ರಾಮದೇವರು ಸಂದೇಶ ಕೊಟ್ಟಿದ್ದಾರೆ. ಅಮೃತೋಪಮವಾದ ವಾಕ್ಯಗಳನ್ನು ಆಡ್ತಾ ಆ ಸಂದರ್ಭದಲ್ಲಿ ಇನ್ನ ಹೊರಡಬೇಕು ಲಂಕಾಪಟ್ಟಣಕ್ಕೆ ಅಂತ ಹೊರಟು ಲಂಕಾಪಟ್ಟಣಕ್ಕೆ ಹೊರಟಾಗ ದರ್ಭಾಷೆಯನ್ನು ಬಂದು ಕೂತಿದ್ದಾರಂತೆ. ಆ ಜಾಗದಲ್ಲಿ ಬಂದಾಗ ರಾವಣನಿಂದ ತಿರಸ್ಕೃತರಾದ ವಿಭೀಷಣ ಬಂದಿದ್ದಾರೆ ರಾಮದೇವರ ಹತ್ರ ಶರಣಾರ್ಥಿಯಾಗಿ. ವಿಭೀಷಣ ಬರ್ತಾನೆ. ತತ್ರಾಜಗಾಮತ ವಿಭೀಷಣ ನಾಮಧೇಯ ರಕ್ಷಪದೇ ಅವರದಹಾಪಿ ಅಥ ರಾವಣೇನ ಭಕ್ತೋಧಿಕಂ ರಘುಪತೌ ಯಾವ ಅಂತ ರಾಮಚಂದ್ರ ದೇವರ ಪಾದಕ್ಕೆ ಬಂದು ಬಿದ್ದ. ಏನು ಅಲ್ಲಿದ್ದೋರು ಪ್ರತಿಯೊಬ್ಬರು ಅಯ್ಯೋಯೋಯೋ ಇವನು ಮಾತ್ರ ಸ್ವೀಕಾರ ಮಾಡಬೇಕಿದ್ದಾರೆ. ಬ್ರಹ್ಮಾತ್ಮದೇನ ರವಿದೇನ ಫಲಪ್ರಣೇತ್ರ ನೀನೇನ ಮೈಂದ ವಿವಿಧಾಂಗದಾರ ಪೂರ್ವೈ ಸರ್ವೈಶ್ಚ ಶತ್ರು ಸದನಾತ್ ಉಪಯಾತ ಏಷ ಭ್ರಾತಾತ್ಯನಗ್ರಹಯೋಗ್ಯನ ತಿರೋತ್ಸಾಹ. ಶ್ರೀನಿವಾಚಾರ್ಯರು ಅಲ್ಲಿದ್ದವರೆಲ್ಲ ಬ್ರಹ್ಮಾತ್ಮಜ. ಯಾರಲ್ಲ ಬ್ರಹ್ಮಾತ್ಮಜ ಅಂದ್ರೆ ಬ್ರಹ್ಮದೇವರ ಮಗ ಅಂದ್ರೆ. ಅಲ್ಲಿ ಬ್ರಹ್ಮದೇವರ ಮಗ ಯಾರಿದ್ದಾರೆ? ಅಲ್ಲಿ ಸ್ವಲ್ಪ ತಲೆ ಕೆಲಸ ಮಾಡಬೇಕು. ಬ್ರಹ್ಮದೇವರ ಮಗ ಅಲ್ಲಿದ್ದಾನೆ. ಯಾರು? ಜಾಂಬವಂತ ಬ್ರಹ್ಮದೇವರ ಮಗನೇ. ಬ್ರಹ್ಮದೇವರು ಒಮ್ಮೆ ಆಕರ್ಷಿಸಿದಂತೆ. ಆಕರ್ಷಿದ ತಕ್ಷಣ ಮಗ ಹುಟ್ಟಿದ, ಅವನೇ ಜಾಂಬವಂತ. ಜಾಂಬವಂತ ತ್ರಿದೇಗದವನೇ, ತ್ರೇತಾಯುಗ ಅಲ್ಲ. ಕೊನೆಗೆ ದ್ವಾಪರದಲ್ಲೂ ಕೃಷ್ಣನ ಜೊತೆಗೆ ಇರ್ತಾನೆ. ಅದಕ್ಕೆ ಜಾಂಬವಂತ. ತುಂಬಾ ವರ್ಷ ಬದುಕವರಿಗೆ ನೀವು ಜಾಂಬವಂತರು ಅಂತಾರೆ. ತಾತ್ಪರ್ಯ ಅಷ್ಟೇ. ತುಂಬಾ ಆಯುಷ್ಯ ಆಗಂಗೆ ಇರ್ತಾರೆ.
ಅಕ್ಷಾತ್ ಯಮಧರ್ಮರಾಜರೇ ತಿಳ್ಕೊಳ್ಳಿ. ಅದಕ್ಕೆ ಬೇರೆ ಆ ಸಂಭವಂತ ಮೊದಲಾದ ನೀಲ, ಮೈಂದ, ವಿವಿಧ, ಸುಗ್ರೀವ, ಅಂಗದ, ಜಾಂಬವಂತ ಉಪಲಕ್ಷತೆ ಎಲ್ಲರೂ ಒಮ್ಮತದಿಂದ ಹೇಳಿದ್ರಂತೆ ಸರ್ವಾತ್ಮನ ಭ್ರಾತಾಸ್ಯನ ಗ್ರಹಣ ಯೋಗ್ಯ ಇತಿ ಸ್ಥಿರೋಕ್ತ. ಇದು ನಮ್ಮ ಅಭಿಪ್ರಾಯ ಏನು ಅಂದ್ರೆ ಅವನನ್ನು ಸ್ವೀಕಾರ ಮಾಡೋದು ಬೇಡ, ಸಾಕ್ಷಾತ್ ರಾವಣನಿಗೆ ತಮ್ಮ ಜೊತೆಗೆ ಶತ್ರುಪಕ್ಷದಿಂದ ಬಂದವನು, ಈಗ ಯುದ್ಧ ಸಂಭವಿಸುವ ಪ್ರಸಂಗವೂ ಇದೆ, ಈ ಸಮಯದಲ್ಲಿ ಏನೋ ರಾಜಕೀಯ ಅಡಗಿದೆ, ಈಗ ಅವನನ್ನ ಸ್ವೀಕಾರ ಮಾಡೋದು ಬೇಡ ಅಂತ ಅವ್ರು ಹೇಳಿದ್ರೆ ರಾಮದೇವರು ಯಾರು ಕೇಳೇನಿಲ್ಲ. ಇಂದು ನೀವು ಹೇಳೋದು ಹೇಳ್ತಾರೆ, ನಾನು ಕೇಳೋದಕ್ಕೆ ಇದ್ದೇ ಇದ್ದಾರೆ. ರಾಮದೇವರು ಹನುಮಪ್ಪನ ಕಡೆ ತಿರುತ್ತಾರೆ. ಹನುಮಂತ ದೇವರಂತಾರೆ, ಸ್ವಾಮಿ ಇತ್ಯುಕ್ತ ವಚನ ಹನುಮತಿ ದೇವದೇವ. ಆ ರಾಮದೇವರಿಗೆ ಹನುಮಂತ ದೇವರಂತಾರೆ, ಮೊದಲು ಇವನನ್ನು ಸ್ವೀಕಾರ ಮಾಡುವ ಸ್ವಾಮಿ ಅಂದಾಗ ರಾಮದೇವರು ಮಾತನಾಡಿದರು. ಯಾಕಪ್ಪ, ವಿಭೀಷಣನನ್ನು ಸ್ವೀಕಾರ ಮಾಡುವ ವಿಷಯದಲ್ಲಿ ನೀವೆಲ್ಲ ಯಾಕೆ ಹೆದರ್ತಾ ಇದ್ದೀರಿ? ಇಲ್ಲ, ಅವನು ರಾವಣನ ತಮ್ಮ, ಆ ಕಡೆಯಿಂದ ಬಂದಿದ್ದಾನೆ, ಈಗೇನಾದ್ರು ರಾಜಕೀಯ ಮಾಡಿ ಮುಂದೆ ನಮಗೇನಾದ್ರು ತೊಂದರೆ ಕೊಡುವ ಪ್ರಸಂಗಗಳು ಇದೆ ಅನ್ನೋದಾದ್ರೆ ಪರಮಾತ್ಮ ಆಡುವ ಮಾತನ್ನು ಶ್ರೀಮದಾಚಾರ್ಯರು ಕೋಟ್ ಮಾಡ್ತಾರೆ. ಸಬ್ರಹ್ಮಕಾಹ ಸುರಗಣಾಹ ಸಹದೈತ್ಯ ಮತ್ಯಾಹ ಸರ್ವೇ ಸಮೇತ್ಯದ ಮದಂಗುಲಿ ಪಾಲನೀತಿ ನೈಷಾ ನೈಷಾ ಭಯಂ ನಮಮ. ರಾತ್ರಿಕರ ಯಾರೇ ಆಗಿರಲಿ, ಯಾವ ದೇವತೆಗಳೇ ಬರಲಿ, ಯಾವ ಮನುಷ್ಯರೇ ಬರಲಿ, ಯಾವ ಅಸುರರೇ ಬರಲಿ, ಯಾವ ದಾನವರೇ ಬರಲಿ, ಯಾವ ರಾಕ್ಷಸರೇ ಬರಲಿ, ಯಾರು ಏಕಕಾಲಕ್ಕೆ ನನ್ನ ಮೇಲೆ ಬಿದ್ದು ನನ್ನ ಉಗ್ರನಲ್ಲಾಗ್ತಕ್ಕಾಗ ಆ ಮಹಾಸಮರ್ಥ. ಯಾವ ವಿಭೀಷಣ ಏನ್ ಮಾಡ್ತಾನೆ, ಯಾವ ರಾವಣ ಏನ್ ಮಾಡ್ತಾನೆ, ಯಾವ ವಾಲಿ ಏನ್ ಮಾಡ್ತಾನೆ, ಯಾರು ನನ್ನ ಏನು ಮಾಡಲಾಗ. ಆದ್ರೆ ಹನುಮಂತ ಹೇಳಿದ್ದಾನೆ. ಅದಕ್ಕೆ ಪುರಾಣಾಂತರಗಳಲ್ಲಿ ಒಂದು ಕಥೆ ತಿಳಿಸ್ತಾರೆ. ಏನಂದ್ರೆ, ಹನುಮಂತ ದೇವರು ಹೋದ್ರಲ್ಲ ಸುಂದರಕಾಂಡ ಕಾಲಕ್ಕೆ, ಆ ಸಂದರ್ಭದಲ್ಲಿ ಒಂದು ಸ್ವಾರಸ್ಯ ಗಮನಿಸಬೇಕು. ವಿಭೀಷಣ ಮನೆಗೆ ಹೋದ್ರಂತೆ. ವಿಭೀಷಣ ದೇವ ಧ್ಯಾನ ಅಂತ ಕೂತಿರೋ ಕಾಲಕ್ಕೆ ಹನುಮಪ್ಪ ಅಂತಾರಂತ ಹನುಮಂತ ದೇವರು, ವಿಭೀಷಣ ಇಂಥ ದುಷ್ಟರ ಮಧ್ಯೆ ಇಟ್ಟುಕೊಂಡು ಏನ್ ಮಾಡ್ತೀಯಪ್ಪ, ನಾನು ರಾಮದೇವರಿಗೆ ಹೇಳ್ತೀನಿ, ನೀನು ಬಂದ್ಬಿಡು, ನಮ್ಮಲ್ಲಿ ಸೇರ್ಕೊಂಡ್ಬಿಡು, ರಾಮದೇವರಿಗೆ ಸೇವಾ ಮಾಡ್ಕೊಂಡಿರುವಂತೆ ಅಂತ ಹನುಮಂತ ದೇವರು ಕರೆದ್ರಂತೆ ವಿಭೀಷಣನ. ಸ್ವಾಮಿ ನಾನು ಬರ್ತೀನಿ ಅಂದಾಗ, ಇನ್ನ ತೀರಾ ಅನಿವಾರ್ಯತೆ ಇದ್ರೆ ಇಲ್ಲಿ ನಿನಗೆ ನಿನ್ನ ಧರ್ಮ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪ್ರಸಂಗ ಬಂದ್ರೆ ನೀನು ಬಾ, ರಾಮದೇವರಿಗೆ ಹೇಳಿ ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ರಾಮದೇವರಲ್ಲಿ ರೆಕಮೆಂಡ್ ಮಾಡ್ತೀನಿ ಅಂತ ಹನುಮಂತ ದೇವರು ಸುಂದರಕಾಂಡ ಕಾಲಕ್ಕೆ ಆ ವಿಭೀಷಣನಿಗೆ ಮಾತು ಕೊಟ್ಟು ಬಂದಿದ್ದಾರೆ. ಈ ಮಾತು ಕೊಡಿಸಿದವನು ರಾಮದೇವರೇ ಪ್ರೇರಣೆಯಿಂದ. ಅದಕ್ಕೆ ಬಹಳ ಹನುಮಪ್ಪ ಏನೇ ಮಾಡಿದ್ರು ಅದು ರಾಮದೇವರೇ ಮಾಡಿಸಿತ್ತು ಅಂತಾರೆ. ನಾವು ಏನೇ ಮಾಡಲಿ ದೇವರೇ ಮಾಡಿಸಿರ್ತಾರೆ, ನಾವು ಮಾಡ್ತೇವೆ. ನಾನೇ ಅನ್ನೋದು ಹುಚ್ಚು ರೋಗ ನಮಗೆ. ನಾನೇ ಅನ್ನೋದೇ ಏನು ತಿಳಿಲ್ಲ, ಮಮ 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 ಅಂತಂದ್ರೆ ನಮ್ಮಲ್ಲಿ ಯಾವ ಶಕ್ತಿನೂ ಇಲ್ಲ. ದೇವರು ದಯ ಮಾಡ್ದ ಇದೆ ಅಷ್ಟೇ. ಅದಕ್ಕೆ ದೇವರೇ ಎಲ್ಲ ಮಾಡಿಸೋದು ಅನ್ನೋದಕ್ಕೆ ಒಂದು ಕಥೆಗೆ ಹೇಳ್ತಾನೆ. ಏನಂದ್ರೆ, ರಾಮದೇವರು ಮತ್ತೆ ಹನುಮಂತ ದೇವರು ಪಗಡೆ ಆಗ್ತಾ ಇದ್ದಾರೆ. ಒಮ್ಮೆ ಪಗಡೆ ಆಗ ಒಂದು ಆಟ ಆಡಿದ್ರು, ಎರಡು ಆಟ ಆಡಿದ್ರು, ಮೂರು ಆಟ ಆಡಿದ್ರು, ಆಟಗಳೆಲ್ಲ ಮುಗಿತು. ಆಗ ರಾಮದೇವರು ಇನ್ನು ಆಟ ಸಾಕಪ್ಪ ಸರಿ. ಆವಾಗ ರಾಮದೇವರು ಕೇಳಿದಂತೆ ಹನುಮಪ್ಪನಿಗೆ, ಹನುಮಂತ ನಾನು ಆಡಿದ್ದಾಟ ಚೆನ್ನಾಗಿತ್ತು, ನೀನಾಡಿದ್ದಾಟ ಚೆನ್ನಾಗಿತ್ತು ಅಂತ ರಾಮದೇವರು ಕೇಳಿದಂತೆ ಹನುಮಪ್ಪನಿಗೆ. ಅದಕ್ಕೆ ಹನುಮಂತ ದೇವರು ಉತ್ತರ ಕೊಟ್ಟರು, ಸ್ವಾಮಿ ನೀನು ಆಡಿದ ಆಟನೂ ಚೆನ್ನಾಗಿತ್ತು, ನೀನು ಆಡಿಸಿದ ಆಟನೂ ಚೆನ್ನಾಗಿತ್ತು. ಆದ್ರಿಂದ ನೀನ್ ಆಡಿಸ್ಬೇಕಷ್ಟೇ, ನಾವೇನ್ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರಿಂದ ಈ ಧರ್ಮೇಂದ್ರಿಯ ಪ್ರೇರಕ ನೀನೇ, ಅದರಿಂದ ನಿನ್ನಿಂದಲೇ ಜಗತ್ತು ಪ್ರೇರಣೆ ಹೊಂದಿದೆ ಹೆಚ್ಚು, ಅದರಿಂದ ಸರ್ವೋತ್ತಮ ನೀನೇ ಅಂತ ಯಾವ ರಾಮದೇವರ ವಿಷಯದಲ್ಲಿ ಶುದ್ಧ ಭಾಗವತ ಧರ್ಮಿಷ್ಠರಾದ ಹನುಮಂತ ದೇವರು ಯಥಾಪ್ರಕಾರವಾಗಿ ಈ ರೀತಿ ಸ್ತೋತ್ರವನ್ನು ಮಾಡಿದಾಗ ಯಥಾಪ್ರಕಾರ ಆ ವಿಭೀಷಣನನ್ನ ಅಲ್ಲೇ ಕುರಿಸಿ ಅಸ್ಮಿಂದ್ರಾಜ್ಯ ಹೇಮಾವೇಶೋ ದೇವಿ ಪ್ರಶ್ಚಾನ್ಯಾಪ ಪಟ್ಟಾಭಿಷೇಕ ಮಾಡಿದ್ರು. ಭೀಷಣ ಅಂತಾನೆ, ಸ್ವಾಮಿ ಇದು ನಮ್ಮ ಅಣ್ಣ ಅಲ್ಲೇ ಇದ್ದಾನೆ, ಲಂಕಾಪಟ್ಟಣ ಇದೆ, ರಾವಣ ಅಲ್ಲೇ ಇದ್ದಾನೆ,
ಈಗ ನನಗೆ ಯಾವುದೇ ಪಟ್ಟಾಭಿಷೇಕ ಮಾಡಿ ಲಂಕಾಪಟ್ಟಣಕ್ಕೆ ಮಹಾರಾಜ ಅಂತ ಅನೌನ್ಸ್ ಮಾಡಿದ್ದಾನೆ ಸ್ವಾಮಿ. ವರ್ತಮಾನ ಸಾಮ್ಯಕ್ಕೆ ವರ್ತಮಾನ ನಿರ್ದೇಶ. ಯಾವುದು ಹತ್ತಿರದಲ್ಲಿ ನಡೆಯುತ್ತೋ ಅದು ಆಯಿತು ಅಂತಲೇ ವ್ಯವಹಾರ. ಮತ್ತೆ ಅದನ್ನು ಮಾಡುವುದು ಸ್ವಾಮಿನೇ ಆದ ಕಾರಣ ಸರ್ವನಿಯಾಮಕ ರಾಮದೇವರು. ಅದರಿಂದ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಲೇಬೇಕಿದ್ದಾನೆ ರಾಮದೇವರು. ಅಲ್ಲಿನೂ ರಾವಣ ಸತ್ತೇ ಇಲ್ಲ, ಅವನು ಸತ್ತೇ ಸಾಯ್ತಾರೆ ಅಂತ ಗ್ಯಾರಂಟಿ ಗೊತ್ತು. ಹೌದು. ಆದ್ರಿಂದ ಆ ಪಟ್ಟಾಭಿಷೇಕವನ್ನು ಮಾಡಿದಾಗ ಯಥಾ ಪ್ರಕಾರ ಮುಂದೆ ಹೊರಡಬೇಕು ಅಂದ್ರೆ 3 ದಿವಸ ಅಷ್ಟೊತ್ತಿಗೆ ಕಳೆದಿತ್ತು. ಇವನೇನು ಸಮುದ್ರದ ಜಾಗಗಳ ರಕ್ಷಣೆ ಕಾಣಲಿಲ್ಲ. ಅದರಿಂದ ರಾಮದೇವರು ಕೂಡ ಸ್ವಲ್ಪ ಕೋಪಗೊಂಡಂಗೆ ನಟನೆ ಮಾಡಿದ್ದಾರೆ. ವಿಭೀಷಣಿಗೆ ಪಟ್ಟಾಭಿಷೇಕ ಆದ ನಂತರ ಆ ವರುಣದೇವರಿಗೆ ಎಷ್ಟು ಭಯ ಆಯಿತು ಅಂತ ಶ್ಲೋಕದಲ್ಲೂ ಶಿವರಾಚಾರ್ಯ ತಿಳಿಸ್ತಾರೆ. ಅವರು ತಲೆ ಮೇಲೆ ಪೂಜಾ ದ್ರವ್ಯ ಇಟ್ಟುಕೊಂಡು ಬರ್ತಾ ಇದ್ರೆ ಆ ಪೂಜಾ ದ್ರವ್ಯಗಳು ನಡುತ್ತಾ ಇದ್ವು. ಆ ರೀತಿಯಾಗಿ ಅವರನ್ನ ಬಂದು ರಾಮದೇವರಿಗೆ ನಮಸ್ಕಾರವನ್ನು ಹಾಕ್ತಾನೆ. ನಮಸ್ಕಾರ ಹಾಕಿದ ತಕ್ಷಣ ಮುಂದೆ ಅಲ್ಲಿಂದ ಸೇತುವೆಯನ್ನು ಕಟ್ಟುವ ಪ್ರಸಂಗವಂತೂ. ಸೇತುವೆ ಕಟ್ಟಾಗ ಕಲ್ಲು ಬಂಡೆಗಳಲ್ಲಿ ಹಾಕ್ತಾ ಇದ್ದಾರೆ. ಅಲ್ಲಿ ಒಂದು ಕಥೆನೂ ಇದೆ. ಇನ್ನು ಯಾರೋ ಒಂದು ಕಥೆ ಹೇಳಿದ್ರು. ಆರಸ್ಯ ಏನಂದ್ರೆ ಅಲ್ಲಿ ನಡೀತು ಸಾಂಬವಂತ ಹೇಳಿದ ಅಂತ ಒಂದು ಪ್ರತೀತಿ ಇದೆ ಅಲ್ವಾ. ಸುಮ್ಮನೆ ನಾವು ಒಬ್ಬರು ತರೋದು ಕೊಡೋದು ರಾಮ ಅಂತ ಬರೆಯೋದು ಹಾಕೋದು ಯಾಕೆ ತಂದಿರೋದು. ರಾಮನ ಕೂರಿಸ್ಬೋಣ, ರಾಮನ ಕೈಗೆ ಹಾಕ್ಬೋಣ. ರಾಮನ ಕೈಗೆ ಹಾಕಿಬಿಟ್ರೆ ರಾಮನೇ ಹಾಕಿಬಿಟ್ರೆ ಬರೆಯೋದು ಸಂಖ್ಯೆ ಉಳಿಸಿದ ಕೈ ಸೇವ್ ಆಯ್ತು, ಈಗೂ ಸೇವ್ ಆಯ್ತು. ಏನಂತೀರಿ? ಒಳ್ಳೆ ಪ್ಲಾನ್. ರಾಮ ನೀನೇ ಬಂದು ಕುತ್ಕೊಂಡ್ಬಿಡ್ತಾ, ನಿನ್ನ ಕೈಯಲ್ಲಿ ಕಲ್ಲು ಕೊಡ್ತೀವಿ, ನೀನು ಹಾಕ್ಬಿಡೋದು. ಸರಿ, ಕಲ್ಲು ಹಾಕೋ ಕೆಲಸ ಮಾಡೋ ಗೊತ್ತಿಲ್ವಲ್ಲ ನನಗೆ ಅಂತ ರಾಮ. ಕಲ್ಲು ಹಾಕಲಿಕ್ಕೆ ಅಂತ ಜನ ಇರ್ತಾರೆ, ಆ ಜನ ಕಲ್ಲು ಹಾಕ್ತಾರೆ. ನಾನು ಕಲ್ಲು ಹಾಕೋನು ಅಲ್ವಲ್ಲ, ಆ ನೀವು ಹೇಳ್ತಾ ಇದ್ದೀರಿ ಅಂತ ಕುತ್ಕೊಂಡ. ರಾಮದೇವ ಬಂದು ಕುತ್ಕೊಂಡಿದ್ದಾರೆ. ಕಲ್ಲು ತಂದು ಕೊಟ್ಟರು, ಹಾಕಲ ಮುಳುಗು. ಹನುಮಪ್ಪ ಅಂತಾರೆ, ಸ್ವಾಮಿ ಕಲ್ಲು ಯಾಕೆ ಮುಳುಗಿತು? ಪರಮಾತ್ಮ ಯಾವುದೇ ವಸ್ತುವನ್ನ ಹಿಡಿದು ಎತ್ತುವಂತ ಪರಮಾತ್ಮ, ಅವನ ನಾಮ ಬರ್ತಿದ್ದಕ್ಕೆ ತೇಲ್ತಾ ಇತ್ತದು. ಪರಮಾತ್ಮ ತನ್ನ ಕೈಯಿಂದ ಹಾಕಿದಾದ್ರೆ ದೇವರ ಕೈ ಬಿಟ್ರೆ ಅವನು ಮುಳುಗದೆ ನೀನು ತೇಳ್ತಾನ? ದೇವರ ಕೈಯಿಂದಲೇ ತೇಳ್ತಾರೆ. ದೇವರ ಕೈ ಬಿಟ್ರೆ ಅದು ಮುಳುಗೋ ಐಟಮ್ಮೆ ಅಂತ ತಿಳಿಸ್ಲಿಕ್ಕೆ ಇದಾಯ್ತು. ಹೀಗೆ ಆ ಕಡೆ ರಾವಣನಿಗೆ ಮೆಸೇಜ್ ಹೋಯ್ತು. ಏನಂತ? ಆ ಕಡೆಗೆ ರಾಮಚಂದ್ರ ಕಲ್ಲು ತೇಲಿಸ್ತಾ ಇದ್ದಾನಂತ ಸಮುದ್ರದ ಮೇಲೆ ಅಂತ. ಅವನ ಯಾಕೆ ತೇಲಿಸ್ಬಾರ್ದು ಅಂತ ರಾವಣ. ಸರಿ ನೋಡ, ನಾನು ಕಲ್ಲು ತೇಲಿಸ್ತೀನಿ ಅನೌನ್ಸ್ ಮಾಡ್ತ. ನಾಳೆ ರಾವಣಾಸುರ ನೀರಿನಲ್ಲಿ ಕಲ್ಲು ತೇಲಿಸ್ತಾರಂತೆ. ಏನು ರಾವಣಾಸುರನ ಅನೌನ್ಸ್ಮೆಂಟ್ಗೆ ಕೋಟ್ಯಾಂತರ ಜನ ಸೇರ್ಬಿಟ್ಟಿದ್ದಾರೆ. ಎಲ್ಲರ ಬಂದು ನದಿಯ ತಿಂದು ಸಮುದ್ರದ ಹತ್ರ ಕಲ್ಲು ಹಾಕ್ತಾನೆ. ಮುಳುಗುತ್ತಾ ತೇಲುತ್ತಾ ನೋಡೇ ಬೇಡ. ಎಲ್ಲರಿಗೂ ಕ್ಯೂರಿಯಾಸಿಟಿ, ಏನಾಗುತ್ತೆ ನೋಡೋಣ ಅಂತ ಒಂದು ಕಲ್ಲು ತಂದು ರಾವಣನ ಕೈಯಲ್ಲಿ ಕೊಟ್ಟರು. ಹಾಕಕ್ಕೆ ಭಯಾನಿಗೆ ಮುಳುಗಿಬಿಟ್ರೆ ಇಷ್ಟು ಜನ ನೋಡ್ತಾ ಇದ್ದಾರೆ, ಮರ್ಯಾದೆ ಹೋಗುತ್ತೆ. ತೇಲಿದ್ರೆ ಪರವಾಗಿಲ್ಲ, ಮುಳುಗುತ್ತೆ ಗತಿ ಏನು? ರಾವಣ ಆ ಜನಗಳನ್ನ ನೋಡ್ತಾನೆ, ಕಲ್ಲು ನೋಡ್ತಾನೆ, ಕಲ್ಲು ನೋಡ್ತಾನೆ, ಜನಗಳನ್ನ ನೋಡ್ತಾನೆ. ಎಲ್ಲಿ ಕಲ್ಲು ಮುಳುಗಿಬಿಡುತ್ತೋ ಅಂತ ಒಳಗಡೆ ಭಯ ಆಗಿದೆ. ಅಂತೂ ಕಣ್ಣು ಮುಚ್ಕೊಂಡು ಕಲ್ಲು ಹಾಕ್ಬಿಟ್ರೆ ಕಲ್ಲು ತೇಲ್ತೆ. ರಾವಣಾಸುರನ ಕಲ್ಲು ತೇಲಿಸ್ಬಿಟ್ಟ. ಏನು ಆನಂದವೋ ಆನಂದ ಎಲ್ಲರಿಗೆ. ಆಮೇಲೆ ರಾತ್ರಿ ಅಂತಃಪುರದಲ್ಲಿ ಮಂಡೋದರಿ ಕೇಳಿದಂತೆ, ಸ್ವಾಮಿ ಮದುವೆ ಮಾಡಿಕೊಂಡಾಗಿಂದ ಇಷ್ಟು ವರ್ಷ ಉದ್ಧಾರ ಮಾಡಿದ್ದೀನಿ, ನಿಮ್ಮ ಮಹಿಮಾ ನಿಮ್ಮ ಯೋಗ್ಯತೆ ನನಗೆ ಗೊತ್ತಿದೆ. ನೀರಿನ ಮೇಲೆ ನೀವು ಕಲ್ಲು ತೇರಿಸೋ ವಿದ್ಯೆ ಯಾವಾಗ ಕಲ್ತ್ರಿ? ಮಂಡೋದರಿ ಕೇಳಿದಂತೆ ಅದಕ್ಕೆ ಅಲ್ಲಿ ರಾಮನ ಹೇಳ, ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ, ಹೆಂಗಸರಿಗೆ ಹೇಳಿಬಿಟ್ಟು ಯಾರಿಗೂ ಹೇಳಬೇಡ ಅಂದ್ರೆ ಫೇಸ್ಬುಕ್ ಹಾಕ್ಬಿಟ್ಟು ಯಾರು ನೋಡ್ತೀನಿ ಅಂದ್ರೆ ಅಲ್ಲೇನಾಯ್ತು, ಮಂಡೋದರಿಗೆ ಗುಟ್ಟಾಗಿ ಹೇಳ್ತೀನಿ, ಯಾರು ಏನು ಏನಿಲ್ಲ, ಬಂಡೆ ತಗೊಂಡು ಕಲ್ಲು ಬಂಡೆ ನೀರಲ್ಲಿ ಹಾಕಬೇಕು ಅಂತ ಹೋದ್ರೆ ಭಯ ಆಯ್ತು. ಹಾಕಿಬಿಟ್ರೆ ಮುಳುಗಿಬಿಟ್ರೆ ಮರ್ಯಾದೆ ಹೋಗುತ್ತಲ್ಲ ಅಂತ. ಅದಕ್ಕೆ ಅಲ್ಲಿ ರಾಮ ಬಂಡೆ ತೇಲ್ತಿದ್ದಾನಂತೆ. ಈಗ ಕಲ್ಲು ಬಂಡೆಗೆ ಹೇಳಿದಂತೆ ರಾವಣ, ನೀನೇನಾದ್ರು ತೇರದೆ ಹೋದ್ರೆ ಆ ರಾಮಚಂದ್ರ ದೇವರ ಮೇಲೆ ಆಣೆ ಅಂದ ಹಾಕಿದ್ರೆ ತೇರಿತ್ತು. ಅಂದ್ರೆ ರಾಮದೇವರು ಹೆಸರು ಹೇಳ್ತಿದ್ದು ತೇರ್ತು ಅನ್ನೋದನ್ನ ಅಲ್ಲಿ ರಾವಣನೇ ಒಪ್ಪಿಕೊಂಡಿದ್ದಾರೆ. ಆದರೂ ಆ ರಾವಣಿಗೆ ವಿರೋಧ ಮಾಡಲಿಕ್ಕಿಲ್ಲ, ಮಹಾಮೂರ್ಖ. ಅದಕ್ಕೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಇಬ್ಬರು ಮಹಾಮೂರ್ಖರಿದ್ದಾರೆ ಅಂತ ಮಧ್ವಾಚಾರ್ಯ ತಿಳಿಸ್ತಾರೆ. ದುರ್ಯೋಧನ ಮಹಾಮೂರ್ಖ,
ರಾಮಾಯಣದಲ್ಲಿ ರಾವಣ ಮಹಾಮೂರ್ಖ. ಯಾರಿಂದ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆಯೋ ಕಾನ್ಫಿಡೆಂಟ್ ಆಗಿ ಗೊತ್ತವೆ, ಏನೋ ಅನುಮಾನ ಅಲ್ಲ. ನಾವು ಇವ್ರನ್ನ ಎದುರು ಹಾಕೊಂಡ್ರೆ ಬದುಕೋದಿಲ್ಲ ಅಂತ ಗೊತ್ತಿಲ್ಲ ಅವ್ರನ್ನ ಎದುರು ಹಾಕೊಂಡ್ರೆ ಅಂದ್ರೆ ಅಂತಹ ಮೂರ್ಖ ಜಗತ್ತಿನಲ್ಲಿಲ್ಲ. ಅದಕ್ಕೆ ಮಹಾಭಾರತ ಕಾಲಕ್ಕೆ ಬಂದ್ರೆ ಪಾಂಡವರು ಅಜ್ಞಾತವಾಸಕ್ಕೆ ಹೋಗಿದ್ದಾರೆ. 10 ತಿಂಗಳು ಕಳೆದೋಗಿ ಯಾಕೆ ಇಲ್ಲಿ 2 ತಿಂಗಳ ಆ ಸಮಯದಲ್ಲಿ ಕೀಚಕ ಬಂದ. ಇವನು ಸಾಧನೆಯನ್ನು ಬಿಟ್ಟಿದ್ದ. ಪತ್ತೆ ಮಾಡಬೇಕು, ಪಾಂಡವರು ಎಲ್ಲಿದ್ದಾರೋ ಅದು ಪತ್ತೆ ಮಾಡಿ ಅವ್ರನ್ನ ಪತ್ತೆ ಮಾಡಿದ್ರು ಮತ್ತೊಂದು ವಾಸಕ್ಕೆ ಕಳಿಸಬಹುದು ಅಂತ ಇವರು ಪ್ಲಾನ್. ದುರ್ಗಾದೇವಿ ಅನುಗ್ರಹ ಇತ್ತು, ಭಗವಂತನ ಅನುಗ್ರಹ ಇತ್ತು. ಯಕ್ಷ ಪ್ರಶ್ನದಲ್ಲಿ ಯಕ್ಷ ವರ ಕೊಟ್ಟಿದ್ದಾರೆ, ದುರ್ಗಾದೇವಿ ಅನುಗ್ರಹ ಮಾಡಿದ್ದಾಳೆ. ಇದೆಲ್ಲ ಕಾರಣದಿಂದ ಅವರ ಅಜ್ಞಾತವಾಸದಲ್ಲಿ ಯಾವ ಟೈಮಿಗೆ ಬಿಟ್ಟರೂ ಕೂಡ ಇವರು ಪಾಂಡವರು ಪತ್ತೆ ಆಗದೇ ಇದ್ದಂತ ಹೊರಗಿದೆ ಅವರಿಗೆ. ಈಗೆಲ್ಲ ಇದ್ದಾಗ ಯಾರಿಗೆ ಗೊತ್ತಾಗಿಲ್ಲ. ಕೀಚಕನ್ನ ಹಿಡಿದೇನೆ ದೇವರು ಕೊಂದ್ರಂತೆ. ಹೆಂಗೊಂಡ್ರಿ ಶ್ರೀಮದಾಚಾರ್ಯ ಅಂತಾರೆ, ಅವರೇ ಅಲ್ವಾ ಬಿಟ್ಟಿದ್ದೆ. ಶಿರಪ್ಪಾಣಿಕಾದವು ಬುಧೇ ಪ್ರವೇಶ ಯಾಮಾತ. ಅವನ ದೇಹನ ರಿವರ್ಸ್ ಆಗಿ ಮುರಿದು, ಆ ರಿವರ್ಸ್ ಆಗಿ ಮುರಿದಿರೋ ದೇಹನ 2 ಕಾಲುಗಳ ಒಳಗೆ 2 ಕೈಗಳ ಒಳಗೆ ಸರಿ ಒಳಗೆ ಹಾಕಿ ಒಂದು ಮುದ್ದೆ ಮಾಡಿ ಎತ್ತಿದ್ದಾರೆ. ಉಂಡಿ ಕಟ್ಟುತ್ತಾರಲ್ಲ ನನ್ನ ಕೈ. ಯಾಕೋ ನೋಡಿ ಉಂಡಿ ಎಷ್ಟು ಟ್ರೈ ಮಾಡಿದ್ರು ಬಿಟ್ಕೊತಾ ಇದೆ. ಎಲ್ಲಿದ್ರು ತಿನ್ಬೇಕಲ್ಲ ಬಿಟ್ಕೊಂಡು ಒಳ್ಳೆಯದೆ. ಮಾಂಸದ ಮುದ್ದೆ ಇಂಚು ಕಳೆಯಬೇಕು ಅಜ್ಞಾತವಾಸನು, ಪಂಥದಲ್ಲಿ ಕೀಚಕನ ವಧಿಸಬೇಕು, ತಂತ್ರದಲ್ಲಿ ಗೆಲ್ಲಬೇಕು ಶಕುನಿ ದುರ್ಯೋಧನರ ಕುಂತಿನಂದನೆಂದು ಹೆಸರಾಗಬೇಕು, ಮಧ್ವರಾಯನೆಂದು ಪ್ರಸಿದ್ಧರಾಗಲು ಬೇಕು, ಇತಿಹಾಸರು ಬೇಕು ಗ್ರಂಥಗಳ ಮಧ್ವರಾಯನೆಂದು ಪ್ರಸಿದ್ಧರಾಗಲು ಬೇಕು, ಇತಿಹಾಸರು ಬೇಕು ಗ್ರಂಥಗಳ. ಅದ್ವೈತವಾದಿಗಳ ಗೆದ್ದು ಕೆಳಗಲು ಬೇಕು, ಮುತ್ತು ಪುರಂದರ ವಿಠಲಗೆ ನಮಿಸಬೇಕು, ಮಾರುತನೇಂದು ಎಪ್ಪಿಸಿದನೆಯು ಶ್ರೀರಾಮ ಸೇವೆ ತಡವಾಯಿತೆಯೋ. ಈ ರೀತಿಯಾಗಿ ಆ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಕೀಚಕನ ಸಂಹಾರ ಆಯಿತು ಅಂತ ಚಾರುಲ ಬಂದು ದುರ್ಯೋಧನ ಹತ್ರ ಬಂದು ತಿಳಿಸ್ತಾರೆ, ಸ್ವಾಮಿ ಎಲ್ಲಿ ನೋಡಿದ್ರು ಪಾಂಡವರು ಪತ್ತೆ ಆಗಲಿಲ್ಲ, ಆದರೆ ಒಂದು ವಿಚಿತ್ರವಾದ ಒಂದು ಘಟನೆ ನಡೆದಿದೆ ಅಂತ ತಿಳಿಸಿದ್ರು. ಏನು? ವಿರಾಟನಗರದಲ್ಲಿ ಕೀಚಕ ಗಂಧರ್ವರಿಂದ ಹತನಾಗಿದ್ದಾನೆ ಅಂತ ಒಂದು ಹೇಳಿ ಕೀಚಕ ಸತ್ತಿದ್ದಾನೆ. ಅವನು ಗುರ್ತೆ ಸಿಗ್ತಾ ಇಲ್ಲ ರೀ. ಒಂದು ದೇಹ, ಒಂದು ಮಾಂಸದ ಮುದ್ದೆ ಮಾಡಿ ಬಿಸಾಡಿದ್ದಾನೆ ಯಾರೋ ಒಬ್ಬ ಗಂಧರ್ವ ಅಂತೆ. ದುರ್ಯೋಧನ ಅಂದ ಸಮಾಲೋಚನೆ ಮಾಡಕ್ಕೆ ಸಿಕ್ಕರು. ದುರ್ಯೋಧನ ಅಂದ ಪಾಂಡವರ ಸಿಕ್ಕರು ಅಂತ. ಪಾಂಡವರು ಸಿಕ್ಕಿದ್ದಾರೆ, ಭೀಮಸೇನ ಸಿಕ್ಕ ನಮಗೆ ಅಂದ. ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ದ ಅಂದ್ರೆ, ಕೀಚಕ ಸತ್ತಿರೋ ರೀತಿ ನೋಡಿದಾಗ ಅವನನ್ನ ಭೀಮ ಮಾತ್ರ ಆ ರೀತಿ ಕೊಲ್ಲಬಲ್ಲ, ಇದು ಯಾರು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭೀಮಶ್ಚ ಬಲಭದ್ರಶ್ಚ ಮತ್ರರಾಜಶ್ಚ ವೀರ್ಯವಾನ್. ಮಹಾಪರಾಕ್ರಮಿಗಳು 4 ಜನ. ಮೊದಲಿಗರು ಭೀಮಸೇನ ದೇವರು, ಎರಡನೆಯವರು ಬಲರಾಮ ದೇವರು, ಮೂರನೆಯವನು ಚಂದ್ರರಾಜ, 4ನೆಯವನು ಕೀಚಕ, ಪಂಚಮಃ ನಾನು ಶಿಶುಮಃ. 5ನೇ ಪರಾಕ್ರಮಿಯಿಂದ ನಾನು ಕೇಳೇ ಇಲ್ಲ ಅನ್ನೋದು. ಸರಿ, ನೀವು ಹೇಳಿದಂಗೆ ಭೀಮಸೇನ ಮೊದಲಿಗರು, ಕೀಚಕ 4ನೆಯವನು, ಮಧ್ಯದಲ್ಲಿ ಇದ್ದಾರಲ್ಲ ಅವರು ಕೊಂದಿರಬಹುದು ಅಂತ ಅಂತೀರಾ? ಅವನು ಸತ್ತಿರುವ ರೀತಿ ನೋಡಿದಾಗ ನಿರಾಯುಧರಾಗಿ ಒಂದು ದೇಹವನ್ನ ಮಾಂಸದ ಮುದ್ದೆ ಮಾಡುವ ಸಾಮರ್ಥ್ಯ ಭೀಮನಿಗೆ ಬಿಟ್ಟರೆ ಇನ್ನು ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಯಾವ ಮಹಾಭಾರತದ ಮೋಸ್ಟ್ ವಿಲನ್ ನಾಯಕ ದುರ್ಯೋಧನ, ಅವನು ವಾಯುದೇವರಿಗೆ ಹೊರಡ್ತಾನೆ, ಇವರಿಗೆ ಸಮಾನಾದ ಬಲಿಷ್ಠ ಜಗತ್ತಿನಲ್ಲಿ ಇಲ್ಲ
ಅಂತ ದುರ್ಯೋಧನ ಅಂದ. ಇಷ್ಟು ಗೊತ್ತು ಅವನ ದಿನಚರಿಯನ್ನು ಎದುರು ಹಾಕೊಂಡ ಇವನ್ನ ಮೂರ್ಖಾದ್ರೆ ಇನ್ನೇನಬೇಕು ಎಂದು ಬದಲಾಗ್ತಾರೆ. ಇದೇ ಮೂರ್ಖತನ ರಾವಣ ಕೂಡ ಮಾಡ್ತ. ರಾವಣನು ಅದೇ ಕೆಲಸ ಮಾಡಿ ಯಾವ ವಾಲಿಯನ್ನ ಒಂದೇ ಬಾಣದಿಂದ ಸಂಹಾರ ಮಾಡಿದ್ದಾನೋ ರಾಮಚಂದ್ರ, ಆ ವಾಲಿಯನ್ನ ಸಂಹಾರ ಮಾಡಿದ ರಾವಣ ಹೆಂಡತಿಯನ್ನು ಅಪಹಾರ ಮಾಡಿದ್ರೆ ನನಗೆ ಆಪತ್ತು ಬರಬಹುದು ಅನ್ನೋ ಆಲೋಚನೆ ಕೂಡ ಬಂದಿಲ್ಲ. ಹನುಮಂತನೇ ಏನೆಂದು ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶಯಾಸ್ತಿ, ನೀನೇನಾದ್ರೂ ಮರ್ಯಾದೆಯಿಂದ ಸೀತಾಕೃತಿಯನ್ನು ಬಿಡುಗಡೆ ಮಾಡಿ ಶರಣಾಗತನಾದೆ ಸರಿ, ಆ ಕೆಲಸ ನಾನೇ ಮಾಡಬಹುದು. ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನಪ್ಪಣೆ ನಿನ್ನ ಎಂದು ತಾಳಿದೇನೋ. ಪರಮಾತ್ಮ ವಾದರಾಜ ಮಾತಾಡಿ ಮಾತು ಹನುಮಂತೇವರು ಹೇಳಿದಂತೆ ನಿನ್ನ ಕಥೆ ಇಲ್ಲೇ ನನ್ನ ಮುಗಿಸಿಬಿಡಬಹುದು, ಆದರೆ ರಾಮದೇವರು ನಿನ್ನನ್ನು ಎಚ್ಚರಿಸಿ ಬಂದಿದ್ದಾರೆ ಹೊರತು ಒಂದು ಮಾತು ಹೇಳಿದ್ದೆ ಇಷ್ಟೋ ತನಕ ನೀನು ಮಾತಾಡಲಿಕ್ಕೆ ನಾನು ಬಿಡ್ತಾನೇ ಇರಲಿಲ್ಲ ಅಂದ್ರು ಹನುಮಪ್ಪ. ನೀನು ಇಷ್ಟೋ ತನಕ ಮಾತಾಡಲಿಕ್ಕೆ ನೀನು ಬದುಕಿದ್ರೆ ತಾನೆ ಮಾತಾಡಲಿಕ್ಕೆ. ಆದರೆ ರಾಮದೇವರು ಮಯ ಇವ ಮಧ್ಯವು ಭೌತಾಂ ಪ್ರಜನ್ಮದು ಅಂದಿದ್ದಾರೆ. ಅದು ಒಂದು ಕಾರಣ. ಸೀತಾ ಕಥೆಯನ್ನ ಹನುಮಪ್ಪ ಕೇಳ್ತಾರಂತೆ, ಅಮ್ಮ ನನ್ನ ಬೆನ್ನೆ ನೀವು ಕುತ್ಕೊಂಡು ನಾ ಕರ್ಕೊಂಡೋಗ್ತೀರಿ. ಸೀತಾ ಕಥೆ ಹೇಳಿದಂತೆ ರಾಮ ಹೆಂಡತಿನ ಕಳ್ಕೊಂಡ, ಯಾವುದೋ ಒಂದು ಕಪಿ ಹೆಂಡತಿನ ಕರ್ಕೊಂಡು ಹೋಗಿ ರಾಮನ ಹತ್ರ ಬಿಟ್ಟರು ಅಂತ ಅಂದ್ರೆ ನನ್ನ ಗಂಡನಿಗೆ ಅಪಕಿತ್ತು. ರಾಮಚಂದ್ರ ತಾನೇ ಹೋಗಿ ಧೈರ್ಯಶಾಲಿಯಾದ ರಾವಣ ಯಥಾ ಪ್ರಕಾರ ರಾಮನನ್ನು ಸಂಹಾರ ಮಾಡಿ ತನ್ನ ಹೆಂಡತಿನ ಕರ್ಕೊಂಡು ಹೋದ ಅಂತ ಆಗಬೇಕಪ್ಪ. ಆದ್ರಿಂದ ರಾಮದೇವರೇ ಒಂದನ್ನು ಕರ್ಕೊಂಡು ಹೋಗಿ ನಿನ್ನ ಜೊತೆಗೆ ನಾನು ಬರೋದಿಲ್ಲ, ನನ್ನನ್ನು ಭೇಟಿ ಮಾಡಿದ ಸಂದೇಶ ತಗೊಂಡೋಗಿ ರಾಮದೇವರೇ ಕೊಡು ಅಂತ ಹೇಳ್ತಾರೆ ಹೊರತು ನಾನು ಬರೋದಿಲ್ಲ, ರಾಮನೇ ಬಂದನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ. ಯಥಾ ಪ್ರಕಾರ ಅಲ್ಲಿ ವಿಶೇಷವಾಗಿ ಏನ್ ಹೇಳ್ಕೊಟ್ಟಿತ್ತು ಅಂದ್ರೆ ಅಂಗದನ ರಾಯಭಾರವನ್ನ ಶ್ರೀನಿವಾಚಾರ್ಯ ವರ್ಣಿಸ್ತಾರೆ. ಪ್ರಸ್ತಾಪ್ತ ವಾರಿ ಸುತಮೇವತ ರಾಜನೀತಿ. ಶ್ರೀನಿವಾಚಾರ್ಯ ಅಂದ್ರು ಅಂಗದ ವಾಲಿಸುತನನ್ನ ಕೊಟ್ಟು ಕಳಿಸಿ ಜಾತಿ ಕೊಟ್ಟ. ಸ್ವಾರಸ್ಯ ಇದೆ. ರಾವಣನಿಗೆ ವಾಲಿ ಕಂಡ್ರೆ ಕಟ ನಡುವು ಮಹಾಬಲಿಷ್ಠ ಇದ್ದ ವಾಲಿ. ಅದನ್ನು ನಾವು ಕೇಳಿದ್ದೀವಿ ಮೊನ್ನೆ ಪ್ರವಚನದಲ್ಲಿ. ಏನು ವಿಷಯ ಹೇಳಿ, ದಿನ ವಾಲಿ 4 ಸಮುದ್ರ ಸ್ನಾನ ಮಾಡ್ತಾ ಇದ್ದಂತೆ. 4 ಸಮುದ್ರ ಸ್ನಾನ ಮಾಡಬೇಕು ಅಂದಾಗ ಒಮ್ಮೆ ರಾವಣ ಬಂದು ವಾಲಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಟ್ಟ ಹಾಕಿ ಎಳ್ಕೊಂಡು ಹೋಗ್ಬೇಕು ಅಂತ ಬಂದಂತೆ. ವಾಲಿಯನ್ನ ದಕ್ಷಿಣ ಸಮುದ್ರದಲ್ಲಿ ಅಶ್ವಪ್ರದಾನ ಮಾಡ್ತಾ ನಿಂತಿದ್ದ ವಾಲಿ. ರಾವಣ ಏನು ಮಾಡ್ದ, ಮೆಲ್ಲಗೆ ಹಿಂದಿಂದ ಬಂದು 20 ಕೈಗಳಿಂದ ಆ ವಾಲಿಯನ್ನ ಗಮಕಟ್ಟು ಹಿಡಿಬೇಕು ಅಂತ ಬಂದ. ಅವನು ಹಿಡಿಬೇಕು ಅಂತ ಬಂದಾಗ ವಾಲಿನೇ ಅವನು ಹಿಡಿಯೋಕ್ಕಿಂತ ಮುಂಚೆ ವಾಲಿ ಅವನನ್ನು ಕೆಳಗಡೆ ನಿಮಗೆ ಹಿಡಿಸ್ಕೊಂಡ ರಾವಣನ ಅಲ್ಲಿ ಮುಳಿದ ಹಾಕಿ ಅವನು ಸಮೇತ ರಾವಣನ ಸಮೇತವಾಗಿ ವಾಲಿ ಸಮುದ್ರ ಸ್ನಾನ ಮಾಡಿದಂತೆ. 1 ಸಮುದ್ರ ಅಲ್ಲ, 4 ಸಮುದ್ರ ಸ್ನಾನ. ಇಲ್ಲಿ ರಾವಣನ ಹಿಡ್ಕೊಂಡೇ ಮುಳಿ ಹಾಕಿದ. ಅವಾಗೇ ಬಲವಂತದ ಮಾರ್ಗಸ್ನಾನ ಅಂತ ಪ್ರಾರಂಭವಾಗಿರ್ತಾನೆ. ಯಾಕಂದ್ರೆ ವಾಲಿ ಕೈಯಲ್ಲಿ ನಿಂತಿದ್ರಿಂದ ಅವರು ಬಲವತ್ತಾಗಿ ನೀರನ್ನು ಮುಳುಗಬೇಕಾಗಿತ್ತು. ಅಲ್ಲಿಂದ ಮತ್ತೊಂದು ಸಮುದ್ರ, ಅಲ್ಲಿಂದ ಮತ್ತೊಂದು ಸಮುದ್ರ, ಹಂಗೆ 4 ಸಮುದ್ರ ಸ್ನಾನ. ಸಾಮಾನ್ಯವಾಗಿ ಈ ತುಂಬಾ ಚಿಕ್ಕ ಮಕ್ಕಳು ಹಠ ಮಾಡ್ತಾ ಇದ್ರೆ ತಾಯಿ ಕೈಯಲ್ಲೇ ಹಿಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಹಂಗೆ ಇವರು ಮಾಡೋ ಸ್ನಾನಕ್ಕೆ ರಾವಣನ್ನೇ ಇಟ್ಟುಕೊಂಡು ತಿರುಗಾಡಿದ್ದಾರಂತೆ ವಾಲಿ. ಅಂಥ ವಾಲಿಯಿಂದ ಭಯಗೊಂಡ ರಾವಣ ಅಂಥ ವಾಲಿಯನ್ನ ರಾಮದೇವರು ಒಂದು ಬಾಣದಲ್ಲಿ ಕೊಟ್ಟಿದ್ದಾರೆ. ಅಂಥ ವಾಲಿಯಿಂದ ಹುಟ್ಟಿದಂತ ಮರ ಅಂಗದನ್ನ ಕೊಟ್ಟು ಕಳಿಸೋ ಉದ್ದೇಶ ಏನು ಗೊತ್ತಾ, ನಮ್ಮಪ್ಪನ್ನೇ ನೀನು ಗಣಗಳ ನಡುತ್ತಾ ಇದ್ದಿ, ಇನ್ನು ನಮ್ಮಪ್ಪನೇ ಒಂದು ಬಾಣದಿಂದ ಸತ್ತೋಗಿದ್ದಾನೆ, ಇನ್ನು ನೀನು ಯಾವ ಮೂಲೆ ಹತ್ತಿಯೋ ರಾಮದೇವರಿಗೆ. ಈಗಲೂ ಕಾಲ ಮುಚ್ಚಿದ, ಈಗ ಪಶ್ಚಾತ್ತಾಪ ಪಡು, ದೇವರು ಕೈ ಬಿಡುತ್ತೆ, ಕೈ ಹಿಡಿತಾನೆ, ಬಿಡುವಂಥದ್ದು. ಏನು ಕೇಳಿದ್ರು, ಮೂರ್ಖರಿಗೆ ತತ್ವಜ್ಞಾನ ಉಪದೇಶ ಮಾಡೋದು ಓಂ ಅಧ್ಯಯನ ಮಾತ್ರವತಃ ನಾಮಕೇಶಾದಿತ್ಯಾದ ಸೂತ್ರಗಳು ಹೇಳ್ತಾರೆ. ಅವೈಷ್ಣವಸ್ತೆ ವೇದೇಗೆ ಯದಿಕಾರು ನವಿದ್ಯತೆ. ಅನಧಿಕಾರಿಗಳಿಗೆ ಏನೇ ತತ್ವಜ್ಞಾನ ಉಪದೇಶ ಮಾಡಿದ್ರು, ಒಳ್ಳೆಯದನ್ನು ಉಪದೇಶ ಮಾಡಿದ್ರೆ ಅವ್ರ ತಲೆಯಲ್ಲಿ ಅದು ಹೋಗೋದೇ ಇಲ್ಲ. ದುರ್ಯೋಧನನು ಹಾಗೆ ಅವ್ಯವಸ್ಥ. ಮೈತ್ರೇಯರು ಬಂದರು, ದುರ್ಯೋಧನಿಗೆ ಉಪದೇಶ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ ಧೃತರಾಷ್ಟ್ರ. ಆದ್ರೆ ಮೈತ್ರಿಯರ ಸೇವೆ ಮಾಡಿದ, ದಾನ ಕೊಟ್ಟ, ಮೃಷ್ಟಾನ್ನ ಹಾಕೊಟ್ಟ,
ಪಾತ್ಪೂಜೆ ಮಾಡಿದ ಕೊನೆಗೆ ಮೈತ್ರಿಯರ ಕೈಯಿಂದ ಶಾಪನೂ ತಗೊಂಡು. ಆದ್ರಿಂದ ದುಷ್ಟರಿಗೆ ಉಪದೇಶ ಮಾಡಿದ್ರೆ ಅದು ಅರ್ಥಕ್ರಿಯಾಕಾರಿ ಆಗೋದಿಲ್ಲ ಅನ್ನೋ ರೀತಿಯಿಂದ ಒಂದು ಯಥಾಪ್ರಕಾರ ಈ ಕಡೆ ಒಂದು ಸೇರಿದ್ದಾರಂತೆ. ಅಂತೂ ಹೇಗೆ ದಾಟಿದ್ರು ಬಂದು ಲಂಕಾಪಟ್ಟಣಕ್ಕೆ. ಅಲ್ಲಿ ರಾವಣ ಸೇನೆಯನ್ನ ಪ್ಲಾನ್ ಮಾಡಿ ಹೇಳಿದ, ಉತ್ತರ ದಿಕ್ಕಿಗೆ ನಾನು ಹೋಗ್ತೀನಿ, ಇಂದ್ರನೇ ಪಶ್ಚಿಮಕ್ಕೆ ಹೋಗು, ಪ್ರಹಸ್ತ ಪೂರ್ವಕ್ಕೆ ಹೋಗು, ಆಮೇಲೆ ದಕ್ಷಿಣಕ್ಕೆ ಮತ್ತೆ ಸಂಸ್ಥಾ ಅವನು ಕಳಿಸು, ಯುದ್ಧಕ್ಕೆ ಹೋಗಿ ಅಂತ. ಹನುಮಂತ ದೇವರನ್ನ ಪಶ್ಚಿಮಕ್ಕೆ, ಅದು ಆಲ್ರೌಂಡರ್ ಹನುಮಂತ ದೇವರು. ಇವನು ಔಪಚಾರಿಕವಾಗಿ ಪಶ್ಚಿಮ ಹೇಳಿದಷ್ಟೇ. ಹನುಮಂತ ದೇವರಿಗೆ ದಿಕ್ಕು ಲೆಕ್ಕ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಆಪತ್ತು ಬರುತ್ತೋ ಅವನ ಆಪತ್ತು ಪರಿಹಾರ ಮಾಡಲಿಕ್ಕೆ ನೀನಿರೋದಲ್ಲ ದೇವರು. ನೀಲ ಪೂರ್ವ ದಿಕ್ಕಿಗೆ, ಹನುಮಂತ ದೇವರು ಪಶ್ಚಿಮ ದಿಕ್ಕಿಗೆ, ಅಂಗದ ದಕ್ಷಿಣ ದಿಕ್ಕಿಗೆ, ರಾಮಚಂದ್ರ ದೇವರು ಉತ್ತರ ದಿಕ್ಕಿಗೆ ಹೋದ್ರು. ಅಲ್ಲಿ ಉತ್ತರ ದಿಕ್ಕಿಗೆ ಬಂದವನು ಯಾರು ಗಮನಿಸಬೇಕು ನಾವು ಸರಿಯಾಗಿ. ಅಲ್ಲಿ ಉತ್ತರ ದಿಕ್ಕಿನಿಂದ ಯುದ್ಧಕ್ಕೆ ಬಂದವನು ರಾವಣ. ಆ ರಾವಣನ ಕಡೆಗೆ ಉತ್ತರ ದಿಕ್ಕಿಗೆ ರಾಮದೇವರು ಹೋದ್ರು ಯುದ್ಧಕ್ಕೆ. ಪಶ್ಚಿಮಕ್ಕೆ ಯಾರು ಹೋದ್ರು? ಇಂದ್ರಜಿತ್ ಬಂದ್ರ. ಇಲ್ಲಿ ಪಶ್ಚಿಮಕ್ಕೆ ಯಾರು ಇದ್ದಾರೆ? ಹನುಮಂತ ದೇವರು ಇದ್ದಾರೆ. ಆಮೇಲೆ ಪೂರ್ವಕ್ಕೆ ನೀಲ, ಅಲ್ಲಿ ಪ್ರಹಸ್ತಾಂತರ ರಾಕ್ಷಸ. ವಜ್ರದ್ರಂಶವನ್ನು ದಕ್ಷಿಣಕ್ಕೆ ಹೋಗಿದ್ದಾನೆ, ದಕ್ಷಿಣಕ್ಕೆ ಅಂಗದ ಬಂದಿದ್ದಾನೆ. ಏನು ಗಂಗೋರ್ ಯುದ್ಧ ಪ್ರಾರಂಭ ಆಯ್ತು. ಎಲ್ಲರೂ ಈ ಯುದ್ಧಕಾಂಡವನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಶ್ರೀಮದಾಚಾರ್ಯ. ಇದು ರಾಮಾಯಣದ ಯುದ್ಧನೂ ಹಾಗೆ ವರ್ಣನೆ ಮಾಡಿದ್ದಾರೆ, ಮಹಾಭಾರತದ ಯುದ್ಧನೂ ಹಂಗೆ ವರ್ಣನೆ ಮಾಡಿದ್ದಾರೆ. ಯುದ್ಧಕಾಂಡ ಬಲು ಸುಂದರ. ಶ್ರೀಮದಾಚಾರ್ಯರು ಪ್ರಾಯ ಬರೇ ಯುದ್ಧಕಾಂಡ ಒಂದು ವಾರ ಹೇಳ್ತಾರೆ. ಒಂದು ಶ್ಲೋಕ ಈ ಶ್ಲೋಕ ಹೇಳಿದ್ರೆ ಆ ಯುದ್ಧ ಎಷ್ಟು ಚೆನ್ನಾಗಿ ನಡೆದಿತ್ತು ಅನ್ನೋದನ್ನ ಒಂದು ಚಿತ್ರ ಕೊಡ್ತಾರೆ ಶ್ರೀಮದಾಚಾರ್ಯ. ಬಹಳ ಚೆನ್ನ. ರಾಮಾಯಣದ ಯುದ್ಧವನ್ನು ಹಾಗೆ ವರ್ಣನೆ ಮಾಡಿದ್ದಾರೆ, ಮಹಾಭಾರತದ ಯುದ್ಧವನ್ನು ಹಾಗೆ ವರ್ಣನೆ ಮಾಡಿದ್ದಾರೆ. ತಾತ್ಪರ್ಯ ನಾವು ಯುದ್ಧಕಾಂಡವನ್ನು ನೋಡಿದಾಗ ನಮಗೆ ಅಲ್ಲಿ ಏನ್ ನಡೀತು ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಯಾಕಂದ್ರೆ ಶ್ರೀರಾಚಾರ್ಯ ಎರಡು ಕಡೆ ಯುದ್ಧ ಮಾಡಿದವರಾದ ಕಾರಣ ಅಂತ. ಆದ್ರಿಂದ ಅಲ್ಲಿ ಇದ್ದಕ್ಕಿದ್ದಂಗೆ ಅಕಂಪನ ಅಂತ ಬಂದಂತೆ. ಅಲ್ಲೆಲ್ಲ ಅನೇಕ ರಾಕ್ಷಸರ ಸಂಹಾರ ಮಾಡ್ತಾ ಹೋಗಿದ್ದಾರೆ. ಅಕಂಪನ ಅಂತ ಬಂದ ಎಲ್ಲಿಗೆ ಬಂದ ಅವನು? ಮಹಾರುದ್ರದೇವರು ಅವನಿಗೆ ಅಕಂಪನ. ಅಕಂಪನೋಪಿ ರಾಕ್ಷಸೋ ನಿಘಾತರೇಶಿತೋದಿತ ಉಮಾಪತೇರು ಅರೋಧತಃ ಕ್ಷಣಾತ್ ಹತೋ ಹನುಮತ. ಬರೋದು ಬಂದ ಹನುಮಂತೇವರಿಗೆ ಬಂದಿದ್ದ. ಹೋಗಿ ತಾಳೆ ಹೋಗು ಮಾರಿನ ಕರ್ಕೊಂಡು ಮನೆಗೆ ಕುಡ್ಕೊಂಡಂಗೆ ಅವನ ಕಾಯಕ್ಕೆ ಹನುಮಂತೇವರಿಗೆ ಬಂದಿದ್ದ. ಅವನ ಹೆಸರು ಅಕಂಪನ. ಸುಂದರಕಾಂಡ ಕಾಲಕ್ಕೆ ಹನುಮಪ್ಪನ ಮಹಿಮಾ ಕೇಳಿದ್ದ, ನೋಡಿದ್ದ. ಅವನ ಹೆಸರು ಅಕಂಪನ. ಕಂಪನ ಅಂದ್ರೆ ಭಯ, ಅಕಂಪನ ಅಂದ್ರೆ ನಿರ್ಭಯ ಅಂತ ಅರ್ಥ. ಆ ಅಕಂಪನ ಏನಾದ ಹನುಮಂತ ದೇವರನ್ನ ನೋಡಿದ ತಕ್ಷಣ ಸಕಂಪನ ಆಗುತ್ತ, ಅಂದ್ರೆ ಭಯ ಸಾಕಾಯ್ತು ಅಲ್ಲಿ. ಹನುಮಂತ ದೇವರು ಮುಟ್ಟಿ ಮಾಡಿ ಕೂತಿದ್ರು ನಿಷ್ಕಂಪನ ಆಗುತ್ತ, ಸತ್ತೇ ಹೋಗಿದ್ದ. ಅಕಂಪನನ್ನ ನಿಷ್ಕಂಪನ ಮಾಡಿದಂತ ಹನುಮಪ್ಪ. ಆಮೇಲೆ ಕುಂಭಕರ್ಣನ ಮಕ್ಕಳು ಕುಂಭ ನಿಕುಂಭ ಅಂತ ಹೇಳಿ, ಆ ನಿಕುಂಭ ಮತ್ತೆ ಅನೇಕ ಈ ರೀತಿ ಅನೇಕ ರಾಕ್ಷಸರ ಸಂಹಾರವನ್ನ ಮಾಡ್ತಾ ಹೋಗಿದ್ದಾರೆ. ಹನುಮಂತ ದೇವರು ನಿಕುಂಭರನ್ನು ಸಂಹಾರ ಮಾಡ್ತಾರೆ. ಮತ್ತೆ ಬ್ರಹ್ಮವರದಿಂದ ಬಲಿಷ್ಠರಾದವರು ಅವರೆಲ್ಲ ಹತ ಮಾಡಲಿಕ್ಕೆ ರಾಮದೇವರು ಹನುಮಂತ ದೇವರು ಬಿಟ್ರೆ ಇನ್ಯಾರು ಸಮರ್ಥರಲ್ಲ. ಈ ರೀತಿಯಾಗಿ ರಾವಣನ 6 ಜನ ಮಕ್ಕಳು ಬಂದಂತೆ ಯುದ್ಧಕ್ಕೆ ಅನಾಯಾಸವಾಗಿ ನೋಡ್ಬೇಕು. ಅಂಗದರಿಂದ ನರಾಂತಕ ಸತ್ತ. ಆಮೇಲೆ ಮುಂದೆ ದೇವಾಂತಕ ಬಂದ, ಅವನನ್ನು ನಿಗ್ರಹ ಮಾಡಿದ. ಆಮೇಲೆ ಮುಂದೆ ದೇವಾಂತಕ ಮೊದಲಾದವರನ್ನೆಲ್ಲ ಹನುಮಂತ ದೇವರೇ ನಿಗ್ರಹ ಮಾಡಬೇಕಾಯಿತು. ಅದಾದ್ಮೇಲೆ ಮುಂದೆ ಬ್ರಹ್ಮವರದಿಂದ ತ್ರಿಶಿರಸ್ ಎಂಬ ರಾಕ್ಷಸ ಬಂದ. ಆ ತ್ರಿಶಿರಸ್ಸು ನೋಡಬೇಕು, ಹೆಸರಲ್ಲಿ ವಿಕಾರ ರೂಪ. ಯುದ್ಧಕ್ಕೆ ಬಂದ ತ್ರಿಶಿರಸ್ಸರು ಮೊದಲಾದವರೆಲ್ಲ ಪಾರ್ವತಿ ದೇವಿ ಬರವನು. ತ್ರಿಶಿರಸ್ಸು ಪಾರ್ವತಿ ದೇವಿಯಿಂದ ಸಾಯಿಬೇಡ ವರ ತಗೊಂಡಾಗುತ್ತೋ. ಅದೇ ಬ್ರಹ್ಮದೇವರಿಂದ ಸಾಯಿಬೇಡ ವರ ತಗೊಂಡೋದ್ರೆ ಹನುಮಪ್ಪ ಬಿಟ್ಟಿಲ್ಲ. ಮಯಾವರ ವಿನರ್ವಿದಾನೇಕ ಸ್ವಯಂಭವ ಅಂತ ಹನುಮಪ್ಪನೇ ಹಿಂದೆ ಸುಂದರಕಾಂಡದಲ್ಲಿ ಅಂದಾರೆ. ಬ್ರಹ್ಮದೇವರ ವರವನ್ನೇ ನಾನು ಎಷ್ಟೋ ಕೈ ಸುಳ್ಳು ಮಾಡಿದ್ದೀನಿ ಅಂತ ಹನುಮಪ್ಪನೇ ಅನ್ಕೊಂತಾ ಇದ್ದೆ. ಅಂತದ್ದು ಪಾರ್ವತಿ ವರ, ಸುಬ್ರಹ್ಮಣ್ಯನ ವರ, ಗಣಪತಿ ವರ, ಇದು ಯಾವ ಮುನಿ ಹನುಮಪ್ಪ ಹನುಮಪ್ಪನೇ. ಹೌದೌದು, ಬಹಳ ಪ್ರಸಿದ್ಧವಾದ ವರಗಳು ಬ್ರಹ್ಮದೇವರವರ, ರುದ್ರದೇವರವರಪ್ಪ. ಇನ್ನು ಕೆಳಗಡೆ ನಂದಿವರ, ಇಂದ್ರದೇವರವರ, ಇವು ಕೆಲಸಕ್ಕೆ ಬರುತ್ತಾ ವಾಯುದೇವನಿಗೆ. ಆದ್ದರಿಂದ ಅಂತ ಘನಘೋರ ಯುದ್ಧ ನಡೀತಾ ಇದ್ದಾಗ ರಾವಣ ಏನ್ ಮಾಡ್ದ, ನೀಲ ಮಂದ ವಿವಿಧ ಮೊದಲಾದ ಜಾಂಬವಂತ ಎಲ್ಲರೂ ನುಕ್ಕೊಂಡು ತಪ್ಪಿಕೊಂಡು ಬಂದರೆ ಸಾಕಷ್ಟು ಜನ ಎಲ್ಲ ಅನುಕಾಂಕ್ಷಿ ಅವನ ಏಟಿಗೆ ಎಲ್ಲರೂ ಎಷ್ಟು ತುಳಿತಾ ಇದ್ದಾರೆ ರಾವಣನ ಏಟಿಗೆ.
ಅಂತ ಹನುಮಪ್ಪ ಎದೆ ಬಂದ. ಹನುಮಪ್ಪ ಬಂದು ಎದುರು ನಿಂತ ತಕ್ಷಣನೇ ಎದೆ ಹೊಡ್ಕೊಂಡಾರ, ನನ್ನ ಕಥೆ ಮುಗಿತು ಅನ್ಕೊಂಡ ಅವನು. ಯಾಕೆ ಅಲ್ಲಿ ಸುಂದರಕಾಂಡಕಾರಕ್ಕೆ ಅತೀತಿ ಕೋಟಿಯು ತಕಂ ಪುರಸ್ಕರಷ್ಟಕಾಯಿ ಮನೆಯಲ್ಲಿ ಹೇಗೆ ಸಂಕುಲಂ ತಪೋತ್ವ ಸಮಾವೃತಃ ಎಲ್ಲಾನು ಸಮಸ್ತಶಃ ತಲಪ್ರಹಾರ ಚೂರ್ಣಿತ ಎಲ್ಲ ರಾಕ್ಷಸರ ಸೈನ್ಯ 80 ಕೋಟಿ 80,000 ಸೇನಾನಾಯಕ ಪಟುಗಳಿಂದ ಯುಕ್ತವಾದ ಕೋಟ್ಯಾವಧಿ ಸೈನ್ಯವನ್ನ ತಲಪ್ರಹಾರ ಚೂರ್ಣಿ ಸೊಳ್ಳೆ ಹೊಡೆದಂಗೆ ಹೊಡೆದ. ನಾವು ಸೊಳ್ಳೆಯೇ ಯುದ್ಧ ಮಾಡುತ್ತಾ ಇದ್ದೀವಿ ಅನ್ನೋ ನೋಡಿ. ಮೈಮೇಲೆ ಸೊಳ್ಳೆ ಕೂತಿದ್ರೆ ಅದನ್ನು ಯಾರಾದ್ರೂ ಹೊಡಿಬೇಕು ಅಂತ ಬಹಳ ಕೇರ್ಫುಲ್ಲಾಗಿ ಮೆಲ್ಲಿಗೆ ಹೊಡಿಕೊಟ್ಟು ಯಾರು ಮಾತಾಡ್ತಿದ್ರೆ ಏನು ಮಹಾರಥನ ಜೊತೆ ಯುದ್ಧ ಮಾಡ್ತಾ ಇದ್ದೀವಿ ಎಂದು ಒಂದು ಅದು ಹೊಡಿತಾನೆ. ಆ ದೇವರ ಸಂತೆ ಯಾರು ಹೌದು ಆ ಕಷ್ಟಪಟ್ಟು ಹೊರದು ಸೊಳ್ಳಿ ಕೂಡ ಸಾಯಲಿಲ್ಲ, ಅದು ಸಂತೆಯಿಂದ ಹೋಗುದು. ಆದರೆ ಮಹಾಪರಾಕ್ರಮಿಗಳಾದ ಕೋಟ್ಯಾವಧಿ ಸೈನ್ಯವನ್ನ ಹನುಮಪ್ಪ ಸಮಸ್ತಶಃ ಫಲಪ್ರಹಾರ ಚೂರಿ ಎಲ್ಲ ಕೈಯಿಂದ ಹೊರದ್ರೆ ಎಲ್ಲರೂ ಅಪ್ಪಾಚಿ ಮೇಲೆ ಕರ್ಕೊಂಡ್ಬಿಡ್ತಾ ಇದ್ದಾರೆ. ಏನು ಏಟು ಹನುಮಪ್ಪನಿಗೆ ಏಟು. ಅದಕ್ಕೆ ಯಾವಾಗ ರಾವಣ ಬಂದು ಹನುಮಪ್ಪನ ಎದುರು ನಿಂತ ಒಂದು ಮುಷ್ಟಿ ಮಾಡಿ ಅವನಿಗೆ ಒಂದು ಗುತ್ತು ಹಾಕಿದ್ರು. ಹನುಮಪ್ಪ ಗುತ್ತು ಹಾಕಿದ್ರೆ ಮುಷ್ಟಿ ಪ್ರಹಾನಂದದ ಜಾಗತೀತ ಅಂತರ್ಜನೋಕ್ತಿರೋ ತರನೇ ಸಿಗುವುದ ಜಾಜ್ವಲ್ಯಮಾನ. ಯಾವಾಗ ಈ ಮುಷ್ಟಿ ಮಾಡಿ ಗುತ್ತಿದ್ರೆ ಅಪ್ಪಳಿಸಿ ನೆಲಕ್ಕೆ ಬಿದ್ದ 10 ಮುಖಗಳಿಂದ ರಕ್ತಕಾಗ ಕೆಲವು ಸೆಕೆಂಡ್ಸ್ ಅನ್ಕಾನ್ಶಿಯಸ್. ಎಷ್ಟು ತಪ್ಪೆ ಬಿದ್ದ, ಎಷ್ಟು ತಪ್ಪೆ ಅವನಿಗೆ ಎಷ್ಟರಾಗೋ ತನಕ ಸ್ವಂತದ ಕೈ ಇಟ್ಕೊಂಡು ನಿಂತಿದ್ರು ಹನುಮಪ್ಪ. ಏನು ಮಲ್ಲಿಗೆ ಬಿದ್ದೋಟ ಹೊಡಿಬಾರ್ದು, ಪರಕ್ಕಿನ ಲಕ್ಷಣ ಅಲ್ಲ ಅದು. ಅವನು ಎಷ್ಟೇ ನೋಡಿದ್ರೆ ಎತ್ತ ತಿಳ್ಕೊಂತ ಉಸಿರು ಬಿಟ್ಕೊಂತ ಏಕಾಸಿ 2 ಏಕಾಸಿ ಮಾಡುವವರು ತಿಳ್ತಾರಲ್ಲ ಹಂಗೆ ತಿಳ್ಕೊಂತ ಎದ್ದ ಮುನುಂತ. ಏನು ಹೊಡೆದು ಸ್ವಾಮಿ ಸ್ವಯಾಸಮೋ ನಾಸ್ತಿ ಪುಮಾನ್ ಕಶ್ಚಿತ್. ಜಗತ್ತಿನಲ್ಲಿ ಗಂಡಸರು ಅಂತ ಯಾರು ಇದ್ರೆ ಅವನಂದ ಕಾರ್ತಿವೀರ್ಯಾರ್ಜುನ ನನಗೆ ಹೊರಟಿದ್ದಾನೆ, ವಾಯು ಹೊರಟಿದ್ದಾನೆ, ಅವರುಗಳ ಕೈಯಲ್ಲೇ ವೇಟ್ ತಿಂದಿದ್ದೀನಿ, ಏನೋ ಓಲಿನಿ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ತಿತ್ತು. ಇನ್ನು ಹೊರತ ಏನು ಹೊರತಾನೋ ಮಾರಾಯ. ತ್ವಯಾ ಸಮೋನಾಸ್ತಿ ಪುಮಾನ್ ಕಚ್ಚಿತ್ ತ್ವಯಾ ನಿನಗೆ ಸಮನಾದ ಗಂಡಸು ಪುಮಾನ್ ಕಚ್ಚಿತ್ ಕಹಿ. ಇಡೀ ಬ್ರಹ್ಮಾಂಡದಲ್ಲಿ ನಿನಗೆ ಸಮನಾದ ಗಂಡಸೇ ಇಲ್ಲ ಅಂತಾರೆ ಅವನ. ಹನುಮಪ್ಪನ ಒಂದು ಏಟಿಗದು ಒಂದೇ ಮತ್ತೆ ಏನು ಚೆನ್ನಾಗಿ ಕಷ್ಟಪಟ್ಟು ಇವನು ಸುಸ್ತಾಗಿ ಅವನಂತೂ ಬಹಳ ಯುದ್ಧ ಮಾಡಿ ಯುದ್ಧ ಮಾಡಿ ಅಂದ್ರೆ ಇನ್ನೊಂದು ಆಂದು ಏನಾಗಿದೆ ಸುಮ್ಮನೆ ಒಂದು ಬುದ್ಧಿ ಬುದ್ದಿದ್ದಷ್ಟೇ ಹನುಮಪ್ಪ. ಕಿಂಚಿತ್ ಪ್ರಹಾರ ಅಂದ್ರೂ ಆಚಾರ ಸುಮ್ಮನೆ ಹಾಕಿದ್ರು ನಿನಗೆ ಸಮಾನಾದ ಗಂಡಸೇ ಇಲ್ಲ ಅಂತ. ಅದಕ್ಕೆ ಹನುಮಪ್ಪ ಕೊಟ್ಟು ಉತ್ತರ ಏನು ಗೊತ್ತಾ? ಅತ್ಯಲ್ಪಮೇತ ತಿರುಪಾಟಿ ಜೀವಿತ. ನನ್ನ ಹೊರತ ತಿಂದವರು ಇತಿಹಾಸದಲ್ಲಿ ಬದುಕಿದ್ದೂ ಇಲ್ಲ, ಬದುಕೋದೂ ಇಲ್ಲ. ನಾನು ಹೊರದ ಮೇಲೆ ಯಾರು ಬದುಕಿದ್ದ ಇತಿಹಾಸ ಇಲ್ಲ, ಬದುಕೋದೂ ಇಲ್ಲ. ನಾನು ಹೊರದ ಮೇಲೆ ನೀವು ಬದುಕಿದ್ದೆ ಅಂದ್ರೆ ಇದು ಹೊರತ ಅಲ್ಲಪ್ಪ, ಶಾಂಪಲ್ ಅಂತಾರೆ. ಶಾಂಪಲ್ಲೇ ಪಕ್ಷಪಾತ ಆದ್ರೆ ನಿಜವಾಗಿ ಗತಿ ಏನು ಅಂತ ರಾವಣ ಸ್ವಯಾಸಮಾವನ ಆಸ್ತಿ ಅಂತಾನೆ. ಇಂಥ ಹನುಮಂತ ದೇವರ ಆ ಪರಾಕ್ರಮವನ್ನು ಏಕೆ ಕಟ್ಟಿದ್ರಿ ಅಂತ ಹನುಮಂತ ದೇವರಿಗೆ ಅಷ್ಟೇ. ಹನುಮಂತ ದೇವರಿಗೆ ಬಲವಂತವಾಗಿ ಹೊರಟಂತೆ ಅವರು ಹೊರದಿದ್ದಕ್ಕೆ ಇನ್ನು ಮುಂದೆ ಯುದ್ಧ ಮುಂದುವರಿಬೇಕು ಅಂತ ಹನುಮಂತನೇ ಬೇಕಂತ ಬಿಟ್ಬಿಟ್ರಷ್ಟೇ ಓಡ. ಹನುಮಂತ ದೇವರು ಸುಮ್ಮನಾದಷ್ಟೇ ಹೊರತು ಅವನು ತಪ್ಪಿಸ್ಕೊಂಡು ಹೋಗಿದ್ದಲ್ಲ. ಓಡ್ತಾ ಇದ್ದಾನೆ ಓಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಓಡೋದು ಹಿಡಿದು ಹೊಡಿಬಾರ್ದು. ಪರಾಕ್ರಮಿ ಲಕ್ಷಣ ಅಲ್ಲ ಓಡ. ಈ ಮಾತು ಆದ ತಕ್ಷಣ ನಮಗೆ ಕಂಬಾಲ ರಾಮಚಂದ್ರ ನೆನಪಾಗ್ತಾರೆ. ಕಂಬಾಲ ರಾಮಚಂದ್ರ ತೀರ್ಥರು ಇಂಥ ಜ್ಞಾನಿಗಳು ಅಂತ ವಿದ್ವಾಂಸರಿಗೆ ಗೊತ್ತಾಗುತ್ತೆ. ಮಹಾನುಭಾವರು ಶಿವನ್ಯಾಯಕ್ಕೆ ಟಿಪ್ಪಣಿ ಬರೆದ ಮಹಾಜ್ಞಾನಿಗಳು ಕಂಬಾಲ ರಾಮಚಂದ್ರ ತೀರ್ಥರು. ಅವರಿಗೆ ವಾಕ್ಯಾರ್ಥಕ್ಕೆ ಕರೆದಂತೆ ಯಾರು
ವಾಕ್ಯಾರ್ಥಕ್ಕೆ ಕರೆದ್ರೆ ಕಂಬಾಲು ರಾಮಚಂದ್ರ ತೀರ್ಥರು ತಪ್ಪಿಸ್ಕೊಂಡು ಓಡ್ತಾ ಇದ್ರು. ಸಂಪ್ರದಾಯ ಪ್ರವರ್ತಕರು, ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನ ಅಧ್ಯಯನ ಮಾಡಿದ ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಜಗತ್ತಿನಲ್ಲಿ ಮಸ್ತು ಸಿದ್ಧಾಂತದಲ್ಲಿ ಮೇರುಕೃತಿ ಅನಿಸಿಕೊಂಡ ಶ್ರೀಮನ್ಯಾಯಿಸೋದಕ್ಕೆ ವ್ಯಾಖ್ಯಾನ ಬರೆದ ಜ್ಞಾನಿಗಳು, ಪರವಾದಿಗಳನ್ನು ನಿಗ್ರಹ ಮಾಡ್ತಾ ಅವರ ಇತಿಹಾಸದಲ್ಲಿ ತಿಳಿಸ್ತಾರೆ. ಅವರ ಚರಿತ್ರೆಯಲ್ಲಿ ಪ್ರತಿ ಒಬ್ಬ ಅತ್ಯಾಚಾರಿ ಯಾರೇ ಒಬ್ಬ ವಾದಿಗಳ ವಿದ್ವಾಂಸಗಳನ್ನ, ಪ್ರತಿವಾದಿಗಳನ್ನ ನಿಗ್ರಹ ಮಾಡಿ ವಾದದಲ್ಲಿ ಸೋಲಿಸಿ ಅವರು ವಿಚಾರ ಓದ್ತಾ ಇದ್ದಾರೆ ಪ್ರತಿನಿತ್ಯ, ಪ್ರತಿದಿನ. ಇದು ಅಂಥ ಜ್ಞಾನಿಗಳು ಇವರು ಬಂದಿದ್ದಕ್ಕೆ, ವಾಕ್ಯಾರ್ಥ ಕರೆದಿದ್ದಕ್ಕೆ, ನಾನು ಸೋಲ್ಸ್ಬಿಡ್ತೀನಿ ಅನ್ನೋ ಭಯಕ್ಕೆ ಕಂಬಾಲ ರಾಮಚಂದ್ರ ತೀರ್ಥರು ರಘುನಾಥರು ಬರ್ತಾ ಇದ್ರಂತೆ. ವಾಕ್ಯಾರ್ಥ ಕರೆದ್ರೆ ಅವರ ಹತ್ರ ವಾಕ್ಯಾರ್ಥಕ್ಕೆ ಹೋದ್ರೆ ಸೋಲ್ಸ್ಬಿಡ್ತೀನಿ ಅನ್ನೋ ಭಯಕ್ಕೆ ಯಾವ ಕಂಬಾಲ ರಾಮಚಂದ್ರ ತೀರ್ಥರು ಭಯದಿಂದ ಓಡ್ತಾ ಇದ್ರಂತೆ. ಎಷ್ಟು ಹಾಸ್ಯಾಸ್ಪದವಾದ ಕಥೆ. ಎಲ್ಲಿ ಕಂಬಾಲು ರಾಮಚಂದ್ರ ತೀರ್ಥರ ಜ್ಞಾನ, ಕಂಬಾಲು ರಾಮಚಂದ್ರ ತೀರ್ಥರ ಗ್ರಂಥವನ್ನು ನೋಡಿದ್ರು ಈ ಮಾತಾಡಲಿಕ್ಕಾಗಲಿಲ್ಲ. ಮೊನ್ನೆ ವಾಕ್ಯಾರ್ಥ ಸಭಾದಲ್ಲಿ ನಮ್ಮ ಇವರಲ್ಲಿ ಕಂಬಾಲು ಗುರುರಾಚಾರ್ಯನಲ್ಲಿ ನಡೀತಲ್ಲ, ಅವರಿದ್ದಾಗ ಸುಧಾರಲ್ಲಿ ವಿಜ್ಞಾಸಾಧಿಕರಣ ನಾವು ಹೋಗಿದ್ರೆ ವೇದಾಂತ ಸ್ವಾಮಿಗಳ ಕರೆದಾಗ ವೇದಾಂತ ಸ್ವಾಮಿಗಳ ಅಧ್ಯಕ್ಷತೆಯಲ್ಲೇ ಒಂದು ವಾಕ್ಯ ಕೊಟ್ಟಿದ್ರು. ವಾಕ್ಯದ ಮೇಲೆ ಚರ್ಚೆ. ವೇದಾಂತ ಸ್ವಾಮಿಗಳು ಎಷ್ಟು ಸುಲಲಿತವಾಗಿ, ಸುಂದರವಾಗಿ ವ್ಯಾಕರಣದ ವಿಚಾರಗಳನ್ನು ಸೇರಿಸಿಕೊಂಡು ಕಂಬಾಲು ರಾಮಚಂದ್ರ ತೀರ್ಥರು ಎಷ್ಟು ದೊಡ್ಡವರು ಅಂತ ಜಗತ್ತಿನಲ್ಲಿ ದೊಡ್ಡವರಾದ ವೇದಾಂತ ಸ್ವಾಮಿಗಳು ಬಾಯಲ್ಲಿ ದೊಡ್ಡ ಕಂಬಾಲು ರಾಮಚಂದ್ರ ತೀರ್ಥರು ಎಷ್ಟು ದೊಡ್ಡವರು ಅಂತ ಅಂದ ಮೇಲೆ ಅವರು ವಾಕ್ಯಾರ್ಥಕ್ಕೆ ಹೆದರ್ಕೊಂಡು ಓಡಿ ಹೋಗ್ತಾ ಇದ್ರು ಅನ್ನೋ ಮಾತು ಖಂಡಿತವಾಗಿ ನಾವು ಆಡಬಾರ್ದು. ಆ ಮಾತಾಡಿದ್ರೆ ನಮಗೆ ಅಷ್ಟೇ ದೊಡ್ಡವರ ಬಗ್ಗೆ ಹಾಗನ್ನಬಾರ್ದು. ಇಲ್ಲಿ ಹನುಮಂತ ದೇವರನ್ನು ನೋಡಿ ರಾವಣ ಓಡೋದಾದ್ರೆ ಅದು ನ್ಯಾಯ. ಅದೇ ರಾವಣನ ನೋಡಿ ಹನುಮಂತ ದೇವರು ಓಡೋದು ಅಂತ ವ್ಯಾಖ್ಯಾನ ಮಾಡಿದ್ರೆ ಎಷ್ಟು ಅನರ್ಥವೋ ಅಷ್ಟೇ ಅನರ್ಥ ಇಲ್ಲೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಪರಮಾತ್ಮನ ಆ ಹನುಮಂತ ದೇವರು ಆ ರಾವಣ ಓಡೋದ್ರಿಂದ ಬಿಟ್ಬಿಟ್ರೆ ಓಡ ಅಂತೂ ಯುದ್ಧ ನಡೀತಾ ಇದೆ. ಅಂತೂ ಯುದ್ಧದ ಬಗ್ಗೆ ಹೇಳ್ತಾ ಇದ್ರೆ ಆ ಬರೀ ಯುದ್ಧ ಶ್ಲೋಕ ಹೇಳಬೇಕಾಗುತ್ತೆ, ಯುದ್ಧ ಕಾಂಡ ಹೇಳಬೇಕಂತ. ಇದೇ ರೀತಿಯಾಗಿ ರಾಮದೇವರಿಗೂ ರಾಮನಿಗೂ ಯುದ್ಧ ಪ್ರಾರಂಭ ಆಯಿತು. ಯುದ್ಧ ಪ್ರಾರಂಭವಾದಾಗ ಅಲ್ಲಿ ಏನಾಯಿತು ಅಂದ್ರೆ ಅವನ ಧ್ವಜ, ಅವನ ರಥ, ಅವನ ಮತ್ತೊಂದು ಅವನ ವಾಹನ, ಅವನ ಸಾರಥಿ, ಅವನ ಶಕ್ತಿ ಎಲ್ಲ ನಾಶ ಮಾಡಿ ರಾಮದೇವ್ ಅಂತಾರೆ, ಇವತ್ತು ಹೋಗು ಮನೆಗೆ, ಇವತ್ತು ಮನೆಗೆ ಹೋಗು, ನಾಳೆ ನಿನ್ಗೇನು ಉಪಭೋಗಿಸ್ಲಿಕ್ಕೆ ಏನೇನು ಬೇಕು ಎಲ್ಲ ಆನಂದ ಪಟ್ಟು ನಾಳೆ ಬರಬೇಕಾಗತ್ತೆ, ನಾಳೆ ಸಾಯಿಸ್ಬಾಹು. ಯಾರಾದ್ರೂ ಹೆಂಡತಿನ ಕಳ್ಕೊಂಡ ವ್ಯಕ್ತಿ, ಹೆಂಡತಿನ ಹೊತ್ಕೊಂಡು ಒಂದು ವ್ಯಕ್ತಿ ಎದುರಿಸಿಕ್ಕಲ್ಲ ಇವತ್ತು ಬಹಳ ಆನಂದ ಕೊಡ್ತೀನಿ ಅಂತ ಅವನ. ಯಾಕೆ ರಾಮದೇವರ ಹೆಂಡತಿನ ಕಳ್ಕೊಂಡೂ ಇಲ್ಲ, ಅವನ ಹೆಂಡತಿನ ಹೊತ್ಕೊಂಡು ಹೋಗೂ ಇಲ್ಲ. ಅವನು ಹೊತ್ಕೊಂಡು ಹೋಗಿದ್ದು ಒಂದು ಗೊಂದೇನ ಅಷ್ಟೇ. ಈಗ ಆಕೃತಿನ ಹೊತ್ಕೊಂಡು ಹೋದ್ರೆ ಹೊರತು ನಿಜವಾದ ಸೀತೆಯನ್ನು ಮುಟ್ಟುವ ಶಕ್ತಿ ಇದೆಯಾ ಅವನಿಗೆ? ರಾವಣನಿಗೆ. ಆದ್ದರಿಂದ ನೀನು ನಾಳೆ ಬಾ ಸಾಯಲಿಕ್ಕೆ ಎಂದು ಕೊಟ್ಟದ್ದು. ರಾವಣ ನಾಚಿಕೊಂಡು ಹೋದ. ಅದಾದ ಮೇಲೆ ಕುಂಭಕರ್ಣನ ಎಬ್ಸಿದ್ರಂತೆ. ಅಮ್ಮ, ಕುಂಭಕರ್ಣ ಅಂದ್ರೆ ಎಲ್ಲ ಮಹಾಪ್ರಸಿದ್ಧವಾದ ವ್ಯಕ್ತಿ. ಕುಂಭಕರ್ಣ ಮಹಾಪರಾಕ್ರಮಿ. ಆದ್ರೆ ಅವನ ಪ್ರಸಿದ್ಧ ಯಾವುದಕ್ಕೆ ಎಲ್ಲರಿಗೂ ಗೊತ್ತ, ನಾ ಮಾಡೋದು ಅದೇ ಅಂತ. ಆದ್ರಿಂದ ನಮ್ಗೆ ಅದೇ ನಮ್ಮ ತಲೆಯಲ್ಲಿ ಬರುತ್ತೆ. ಕುಂಭಕರ್ಣ ಈ ಅನಂತಪುರದಿಂದ ಆ ಕಡೆ ಹೋದ್ರೆ ಒಂದು ಗೆಸ್ಟ್ ಹೌಸ್ ಮಾಡಿದ್ದಾರೆ. ಏನ್ ಗೊತ್ತಾ? ಕುಂಭಕರ್ಣ ಆ ಗೆಸ್ಟ್ ಹೌಸ್. ಕುಂಭಕರ್ಣನ ಮಡಿಸಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ದೊಡ್ಡ ಕುಂಭಕರ್ಣ ಮಲ್ಕೊಂಡಾನೆ. ಅದು ಬಿಲ್ಡಿಂಗ್, ಅದು ಕುಂಭಕರ್ಣ ನೋಡೋರ್ ಕಣ್ಣಿಗೆ. ಒಳಗಡೆ ಗೆಸ್ಟ್ ಹೌಸ್ ಅಂದ್ರೆ ಎಲ್ಲರೂ ಕುಂಭಕರ್ಣ ತರ ಬಂದು ಮಲ್ಕೊಳ್ಳಿ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಅಂತೂ ಅದು ಗೆಸ್ಟ್ ಹೌಸ್ ಹೆಸರೇ ಕುಂಭಕರ್ಣ ನಡೆ. ಈ ರೀತಿಯಾಗಿ ಆದ್ದರಿಂದ ಆ ಕುಂಭಕರ್ಣನ ಎಬ್ಬಿಸೋದು ಅಂದ್ರೆ ಶ್ರೀನಿವಾಚಾರ್ಯ ಅಂತಾರೆ. ಕುಂಭಕರ್ಣನ ದೇಹ ಎಷ್ಟಿತ್ತು ಗೊತ್ತಾ? 3 ಲಕ್ಷ ಯೋಜನ ಅವನ ದೇಹ. 3 ಲಕ್ಷ ಯೋಜನ ಅಂತಾರೆ ಶ್ರೀನಿವಾಚಾರ್ಯ ಅವನ ಶರೀರವನ್ನ. 3 ಲಕ್ಷ ಯೋಜನ ಅಂದ್ರೆ ಶರೀರ ಎಷ್ಟಾಗ್ತಿರ್ತಾರೆ ರಾಜ್ಯ ಇಂಡಿಯನು ಸಾಲಲ್ಲ ಅಂತ. 3 ಲಕ್ಷ ಯೋಜನ ಅಂದ್ರೆ 7 ಮೈಲಿ ಅಥವಾ 10 ಮೈಲಿ ಅಂತ ಅಂತಾರೆ ಒಂದು ಯೋಜನ ಅಂದ್ರೆ. 10 ಇಟ್ಕೊಂಡ್ರೆ ನಿಮಗೆ 3 ಲಕ್ಷ 10 ಎಷ್ಟಾಗ್ತದ? ಅಲ್ಲ, ಅಷ್ಟು ಮೈಲಿ ಅವನ ದೇಹ ಅಂದ್ರೆ 30 ಕೋಟಿ ಮೈಲಿ ಅಂದ್ರೆ 30 ಕೋಟಿ ಮೈಲಿ ಇಡೀ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಜಾಸ್ತಿ ಬರ್ಬೋದು ಅಂದಾಗ
ಅಂತ ದೊಡ್ಡ ದೇಹ ಇಟ್ಕೊಂಡ್ಬಿಟ್ರೆ ಇರ್ಲಿಕ್ಕಾಗಲ್ಲ ಅಂತ ಹೇಳಿ 5 ಯೋಜನೆ ಮಾಡ್ಕೊಂಡಿದ್ದಂತೆ. ಅಂದ್ರೆ ಅವನು ಬ್ರಹ್ಮದೇವ ಹೊಲ ಕೊಟ್ಟಿದ್ರು, ನಿನಗೆ ಬೇಕಾದಾಗ ಆಡುವ, ಆದ್ರೆ ನೀನು ವಾಸಕ್ಕೆ ಚಿಕ್ಕವಾದ ದೇಹ ಚಿಕ್ಕ ಮಾಡ್ಕೊಂಡಿದ್ದು ಒಂದು ಬ್ರಹ್ಮದೇವ ಹೊರ ಕೊಟ್ಟಿದ್ರು. ಅದಕ್ಕೆ ಅವನು ದೇಹ ಎಷ್ಟು ಮಾಡ್ಕೊಂಡಿದ್ದ ಅಂದ್ರೆ 50 ಮೈಲಿ ಮಾಡ್ಕೊಂಡಿದ್ದ ಅಷ್ಟೇ. 50 ಮೈಲಿ ದೇಹ ಎಬ್ಬಿಸ್ಲಿಕ್ಕೆ ಇಟ್ಟು ಬದ್ದವರೆಲ್ಲ ಶಂಕ. ಇನ್ನು 3 ಲಕ್ಷ ಯೋಜನೆ ದೇಹ ಇನ್ಯಾರು ವಾಯುದೇವರು ಒಂದು ಜಾಸ್ತಿ ಹೊಡಿಬೇಕಾಗಿತ್ತು ಅವನು ಎಬ್ಬಿಸ್ಲಿಕ್ಕೆ. ಅಂಥ ಇವನಿಗೆ 3 ಲಕ್ಷ ದೇಹ ಯೋಗ. ನಮ್ಮ ವಾಯುದೇವರಿಗೆ 3 ಕೋಟಿ, ಅವ್ರ ಯೋಗ್ಯತೆ ಇದೆ. 3 ಕೋಟಿ ರೂಪಾಯಿ ವಾಯುದೇವರಿಗೆ. ಆದ್ದರಿಂದ ಅವನನ್ನ ಬಹಳ ವಿಶೇಷವಾಗಿ ಎಬ್ಬಿಸಿದ್ದಾರೆ ಅಂತ ಅವನು ಎಬ್ಸೋದು ಅದು ಏನು ಮಹಿಮಾ ಅಂತ ಹೇಳಬೇಕು. ಅವನು ಎಬ್ಸೋ ಕಾಲಕ್ಕೆ ಯಾವ ಕಬ್ಬಿಣದ ಚೆಂಡುಗಳು ತಗೊಂಡು ಅವನ ಹಲ್ಲಿ ಹೊಡಿತಿದ್ರಂತೆ. ಅವನಿಗೆ ಏನಾಗ್ತಿದ್ದ, ಈ ಒಗ್ಗರಣೆ ಒಳಗೆ ಸಾಕಿ ಹಲ್ಲಿನ ಸಂಖ್ಯೆ ಸಿಕ್ಕೊಂಡಿರ್ತಲ್ಲ, ಹಂಗಾಗ್ತಿಂತದ್ದು. ಅದು ಹೊಡೆದ್ರೆ ಆ ಕಬ್ಬಿಣದ ಚೆಂಡು ಶಾರ್ಟ್ ಪುಟ್, ಆ ಚೆಂಡು ಹೊಡೆದ್ರೆ ಈ ಹಲ್ಲಿನ ಸಂಧಿ ಒಳಗೆ ಊಟ ಮಾಡಿದಾಗ ಒಗ್ಗರಣೆಯಿಂದ ಸಾಧ್ಯ ಸಿಕ್ಕೊಂಡಿರುತ್ತೆ. ಎಲ್ಲರೂ ಹಿಂಗೆ ಗೊತ್ತಾಗ್ತಾರಲ್ಲ, ಅವನು ಆ ಕಲ್ಲು ಯಾವ ಇದನ್ನ ಕಲ್ಲುಗಳನ್ನ ಹೆಂಗರು ಸುತ್ತಂತಿದ್ದ. ಅವನಿಗೆ ಪರ್ವತಾಕಾರವಾಗಿ ಮಾಂಸ ತಂದು ಹಾಕಿದಂತೆ. ಅಂದ್ರೂ ಅವನು ಏನಪ್ಪಾ ಅಂದ್ರೆ ತಪಸ್ಸು ಮಾಡೋ ಕಾಲಕ್ಕೆ ಮಾಡಿದ ಅನರ್ಥ ಏನು ಅಂತಂದ್ರೆ, ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕು ತಪಸ್ ಮಾಡ. ನಿರ್ದೇವತ್ವಂ ಅಂದ್ರೆ ಲೋಕದಲ್ಲಿ ದೇವತೆಗಳೇ ಇರಬಾರ್ದು, ಬರೀ ರಾಕ್ಷಸ ಮಾತ್ರ ಇರಬೇಕು ಅಂತ ಅವನ ಅಭಿಪ್ರಾಯ. ನಿರ್ದೇವತ್ವಂ ದೇಹಿ ಅಂತ ಬ್ರಹ್ಮದೇವರು ಕೇಳಬೇಕಾಗಿತ್ತು. ಅಲ್ಲಿ ಸರಸ್ವತಿ ದೇವಿ ಕೆಲಸ ಮಾಡಿದ್ದಾರೆ ನಮ್ಮಮ್ಮ. ಅದಕ್ಕೆ ಒಂದು ನಿರ್ದೇವತ್ವಂ ದೇಹಿ ಅನ್ಬೇಕಾದ್ರು ನಿದ್ರಾವತ್ವಂ ದೇಹಿ ಅಂತ. ಎಷ್ಟು ವ್ಯತ್ಯಾಸ ನೋಡ್ರಿ ಸಂಸ್ಕೃತದಲ್ಲಿ ಅಕ್ಷರಗಳ ವ್ಯತ್ಯಾಸ, ಅರ್ಥ ಮಾತ್ರ ವ್ಯತ್ಯಾಸ, ಅದು ಅರ್ಥ ವ್ಯತ್ಯಾಸನೇ. ನಮಗೇನು ಆಲೋಚನೆ ಇಲ್ಲ. ನಾವು ಮಾತಾಡ್ತಿರ್ತೀವಿ, ಅಲ್ಪ ಪ್ರಾಣ ಇಲ್ಲ, ಮಹಾಪ್ರಾಣ ಇಲ್ಲ, ದೀರ್ಘ ಇಲ್ಲ, ಒತ್ತಕ್ಷರಗಳಿಲ್ಲ, ಅನುಸ್ವಾರ ಇಲ್ಲ, ವಿಸರ್ಜ ಇಲ್ಲ. ಫಲ ಅನ್ನಕ್ಕೆ ಬರೋದು ಫಲ. ಭಕ್ತಿ, ಧೀಮ. ಅಲ್ಪ ಪ್ರಾಣ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಲ್ಲ. ನಮಗೆ ಯಶೋಧನ ಅನುಸಂಧಾನ ಮಾಡ್ತಾರೆ, ಹೇಳ್ತಾ ಇರ್ತಾರೆ ವಿದ್ಯಾ ಅಲ್ಲಪ್ಪ, ವಿದ್ಯಾ. ಎಲ್ಲಿ ಹೇಳಬೇಕು ಮಹಾಪ್ರಾಣ ಅಲ್ಲಿ ಮಹಾಪ್ರಾಣ ಹೇಳಲ್ಲ. ಮಹಾಪ್ರಾಣ ಹೇಳಿದ್ರೆ ಎಲ್ಲಿ ಅರ್ಥವೋ ಅಲ್ಲಿ ಮಹಾಪ್ರಾಣ ಹೌದು. ವಿದ್ಯಾ ಅಂದ್ರೆ ಅರ್ಥ ಹೇಳಿ, ವಿದ್ಯಾ ಅಂದ್ರೆ ಮೊದಲು ಹನುಮಂತ ಅಕಾರ. ಇಷ್ಟ ಅವ್ಯವಸ್ಥೆ ಅಪಭ್ರಷ್ಟ ಭಾಷಾ ಜ್ಞಾನ ನಮ್ದಲ್ಲ. ಅದಕ್ಕೆ ನಾವು ಹೇಳೋ ಸ್ತೋತ್ರಗಳಿಗೆ ಎಷ್ಟೆಷ್ಟು ಅನರ್ಥಗಳಾಗಿರ್ತಾವೋ ನಾವು ಹೇಳೋ ಮಂತ್ರಗಳಿಗೆ. ಅದಕ್ಕೆ ನಮಗೆ ಸುವಿಕೇಂದ್ರ ಚಿತ್ರ ಹೇಳ್ತಾ ಇರ್ತಾರೆ. ಆಗ ಏನ್ ಗೊತ್ತಾ, 3 ಕೆಪಾಸಿಟಿ ಇರುತ್ತೆ ಜನಗಳಿಗೆ. ಏನಂದ್ರೆ ಸುವಿಕೇಂದ್ರ ಚಿತ್ರ ಸಹಪಾಠಿಗಳನ್ನ ಮಾತಾಡ, ಸುವಿಕೇಂದ್ರರು ಮತ್ತು ಆಚಾರ್ಯ ಒಟ್ಟಿಗೆ ಸುಧಾರಣೆ ಮಾಡೋದು. ನಮ್ಮ ಜನ ಹೇಗೆ ಅಂದ್ರೆ ಮಂತ್ರನ ತಪ್ಪು, ಮೊದಲನೇ ಕ್ವಾಲಿಫಿಕೇಶನ್ ಮಂತ್ರ ತಪ್ಪು ಹೇಳ್ತಾರೆ. 2ನೇದು ಜೋರಾಗಿ ಹೇಳ್ತಾರೆ. 3ನೇದು ಧೈರ್ಯವಾಗಿ ತಪ್ಪನ್ನ ಜೋರಾಗಿ ಧೈರ್ಯವಾಗಿ ಹೇಳಿ. ಈ ರೀತಿಯಾಗಿ ಮಂತ್ರವನ್ನ ಹೇಳಿಬಿಟ್ರೆ ದೇವರು ಪ್ರತ್ಯಕ್ಷೇಂದ್ರಿಯ ಆಗ್ತಾನೆ. ಅವನು ಮಾಯಾಪತಿ, ಯಾವಾಗಲೂ ಮಾಯಾಗೇ ಇರ್ತಾನೆ. ಆದ್ರಿಂದ ಮನುಷ್ಯರು ನಾವು ನಮ್ಮಲ್ಲಿ ಅಪಶಬ್ದ 1000 ಒಂದೆರಡಲ್ಲ, ಬೇಕಾದಷ್ಟು. ಆದರೆ ಆದಷ್ಟು ನಾವು ಹೇಳಲೇಬೇಕಾದ ಅನಿವಾರ್ಯತೆ ಇದ್ದಾಗ ಕೈಲೇಬೇಕು ಅನ್ನೋದು ಅನಿವಾರ್ಯ. ಕಲಿತು ಹೇಳಿದಾಗ ಎಷ್ಟು ತಪ್ಪಾಗುತ್ತೆ. ಕಲಿತು ಅಧ್ಯಯನ ಮಾಡಿ ಹೇಳ್ತೀನಿ ಅಂದಾಗ ಎಷ್ಟು ತಪ್ಪು ಹೇಳಿರ್ತೀವಿ. ಆದ್ರಿಂದ ತಪ್ಪು ಹೇಳದೇ ಇದ್ದಂಗೆ ಆದಷ್ಟು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ತಾತ್ಪರ್ಯ ಹೇಳಬೇಕಿದ್ದೇನು, ಈ ಕುಂಭಕರ್ಣನನ್ನು ಎಬ್ಬಿಸಿ ಕರ್ಕೊಂಡ್ ಬರ್ತಾ ಇರುತ್ತೆ. ವೈಭವದಿಂದ ಕುಂಭಕರ್ಣನ ಸಭೆ ಕರ್ಕೊಂಡ್ ಬಂದಿರುತ್ತೆ. ಸಭೆಗೆ ಎಂಥ ಮೂರ್ಖ ಅಜ್ಞಾನ ಅನ್ಯಥಾಜ್ಞಾನಿಗಳಿಗೆ ಕಿನ್ನಿ ಹನುಮಂತ ದೇವರನ್ನ ಅಪಹಾಸ್ಯ ಮಾಡಿ ಕರ್ಕೊಂಡ್ಬಂದ್ರು. ಯಥಾರ್ಥ ಜ್ಞಾನಕ್ಕೆ ವಿಷಯರು ವಾಯುದೇವರು ಅವ್ರನ್ನ ಕರ್ಕೊಂಡ್ಬರೋ ಕಾಲಕ್ಕೆ ರಾವಣನ ಸಭೆಗೆ ಅಪಹಾಸ್ಯ ಮಾಡ್ದ, ಅವಮಾನ ಮಾಡ್ದ, ಕಿರಿಕಿರಿ ನಡ್ತ ಕರ್ಕೊಂಡ್ಬಂದ್ರು. ಮುಂದೆ ಕಲಿಯುಗದಲ್ಲಿ ಇದೇ ಪರಿಸ್ಥಿತಿ. ನಿಜವಾದ ಶಾಸ್ತ್ರಾಧ್ಯಯನ ಮಾಡಿದವರು,
ಪ್ರಾಮಾಣಿಕ ಜ್ಞಾನ ಇರೋರು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ ಪಾಪ. ಏನು ಇಲ್ಲದೆ ಇದ್ದವರು ಧನ ಹಾರಾಡಿ ಕೂಡಾಕೊಂಡು ಕೋಂಜಿ ಕುತ್ಕೊಡ್ತೆ ಸನ್ಮಾನ ಮಾಡ್ಕೊಂತಾನೆ. ಸಮಾನ ವಿಷಮಾ ಪೂಜಾ ವಿಷಮಾನ ಸಮಾನ ಹೀಗಾಗುತ್ತೆ. ಮುಂದೆ ಕಲಿಯುಗದಲ್ಲಿ ಆಗುತ್ತೆ ಅಂತ ಅರ್ಥನೇ ಇದೆ, ಅದು ಅನುಭವಿಸಿದ್ದ. ಈ ರೀತಿಯಾಗಿ ಅದು ಯಥಾಪ್ರಕಾರ ಯೋಗ್ಯತೆಗೆ ಮೀರಿ ಸನ್ಮಾನ ಮಾಡಲ್ಲ, ಯೋಗ್ಯತೆಗೆ ತಕ್ಕಾಗಿ ಸನ್ಮಾನ ಮಾಡಬೇಕು. ಯೋಗ್ಯತೆ ಕಡಿಮೆ ಇದ್ದವರಿಗೆ ಹೆಚ್ಚು ಸನ್ಮಾನ ಮಾಡಬೇಕು, ಹೆಚ್ಚು ಸನ್ಮಾನ ಮಾಡುವ ಯೋಗ್ಯತೆ ಇದ್ದವರಿಗೆ ಚಿಕ್ಕ ಸನ್ಮಾನ ಮಾಡಬೇಕು. ನಮ್ದು ತಾರತಮ್ಯ ಮತ. ಯಾರಿಗೆ ಯೋಗ್ಯತೆ ಇದೆ ಆ ಯೋಗ್ಯತೆಗೆ ಅನುಗುಣವಾದ ಸನ್ಮಾನವನ್ನ ಮಾಡಬೇಕೆ ಹೊರತು ದೊಡ್ಡವರನ್ನ ಚಿಕ್ಕವರು ಮಾಡೋದು, ಚಿಕ್ಕವರನ್ನ ದೊಡ್ಡವರು ಅಂದ್ಬಿಡೋದು ಇದೆಲ್ಲ ತುಂಬಾ ಅನರ್ಥಕಾರಿ. ಅಂತೂ ಇಲ್ಲಿ ಏನಾಯ್ತು, ರಾವಣನ ಹೊರಗೆ ಕರ್ಕೊಂಡ್ಬರ್ಬೇಕೆ ಆ ಕುಂಭಕರ್ಣನನ್ನ ವೈಭವದಲ್ಲಿ ಕರ್ಕೊಂಡ್ಬಂತ. ಆವಾಗ ಹೇಳ್ದ, ಅಮ್ಮ ಸಂಭಾಷಣೆ ನಡೀತು. ಹೇಳಿದ, ಅಣ್ಣ ನಿನಗೊಂದು ಕಿವಿ ಮಾತು ಹೇಳ್ತಿದ್ದೇನೆ. ರಾಮನನ್ನು ಎದುರಾಕೊಂಡಿದ್ದೀಯಾ, ಇದು ಮಹಾಬಲಿಷ್ಠರನ್ನ ಎದುರು ಹಾಕೋಬಾರ್ದು ಅಂತ ನ್ಯಾಯ ಇದೆ. ನೀನು ಎದುರು ಹಾಕೊಂಡು ದೊಡ್ಡ ಅನರ್ಥ ಮಾಡ್ಕೊಂಡಿದ್ದಿ, ತುಂಬಾ ತಪ್ಪು ಅಂದಿದ್ದಕ್ಕೆ ನಿನ್ನಂಥವ್ರು ಅನ್ನ ಹಾಕಿದ್ರೆ ಏಸು ಅನ್ನಂತ ರಾಮ. ನಿನ್ನಂಥವ್ರು ಅನ್ನ ಹಾಕಿದ್ರೆ ನಾವು ನಾನು ಮನೆಯಿಟ್ಕೊಂಡು ಅಂದ. ಈಗ ನಿಷ್ಠೂರವಾದ ಮಾತುಗಳು ಆಡ್ಕೊಳ್ಳಕ್ಕೆ ಆಯ್ತು, ಲಂಕಾಪಟ್ಟಣಕ್ಕೆ ವಿನಾಶಕಾಲ ಬಂದಿದೆ, ಇನ್ನು ಯಾರು ಇದನ್ನು ಸಂರಕ್ಷಣೆ ಮಾಡಲಾರು ಅಂತ ಹೇಳಿ ತಾನು ಹೋದ. ಯಥಾಪ್ರಕಾರ ಏನು ಎದುರಿ ಒಂದವರಿಗೆ ಈ ಚೂಡಾವಲಕ್ಕಿ ಕಲಿಸಿಟ್ಟಾಗ, ಕೆಟ್ಟಿಪುಡಿ ಅವಲಕ್ಕಿ ಕಲಿಸಿಟ್ಟಾಗ ಮುಕ್ಕು ಬಾಯಿ ಹಾಕೋತಾ ಇರ್ತಾರಲ್ಲ, ಹಂಗೆ ಸೈನ್ಯ ತಗೊಳ್ಳೋದು ಬಾಯಿ ಹಾಕೋದು. ಅವನು ಸೈನ್ಯ ಹೋಗ್ತಾ 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 ಅವನು ಎಲ್ಲಿಂದ ಕಲಿಸಿದ ಬಾಳು ಕೋಟೆ ದಾಟಿಕೊಂಡು ಹೋಗೋದು. ಹಾಗಾಗಿ ಅಲ್ಲಿ ಎಲ್ಲ ಸೈನ್ಯ ಹಿಂದೆ ತಗೊಳ್ಳೋದು, ಪಡಕ್ಕೆ ಬಾಯಿ ಹಾಕೋದು, ಹಿಂಗೆ ತಗೊಳ್ಳೋದು, ಹಿಂದೆ ಬಾಯಿ. ಎಲ್ಲರೂ ಸ್ವಾರಸ್ಯ, ಕಿವಿಯಿಂದ ಕೆಲವರು, ಮೂಗಿಂದ ಕೆಲವರು, ಹಲ್ಲಿನ ಸಂಧಿಯಿಂದ ಹೊರ ಕೆಲವರು, ಆಮೇಲೆ ಈ ರೋಮಕೂಪದಿಂದ ಕೆಲವರು ಹೊರ ಬರ್ತಿದ್ರಂತೆ. ಇನ್ನು ರೋಮಕೂಪ ಅಂದ್ರೆ ಈ ಕೂದಲಿರುತ್ತಲ್ಲ, ಈ ತೂತು ರಂಧ್ರ, ಈ ರಂಧ್ರದಿಂದ ಕಪ್ಪಗಳು ಹೊರ ಬರ್ತಿದ್ರು ಅಂದ್ರೆ ಇಲ್ಲಿ ಏನ್ ದೇಹ ಅದು. ಅನಾಯಾಸವಾಗಿ ರಾಮದೇವತೆಯಿಂದನೇ ಕುಂಭಕರ್ಣ ಹತನಾಗ್ತಾನೆ. ಅದಾದ ಮೇಲೆ ರಾವಣ ಕೂಡ ಬರೋಕ್ಕಿಂತ ಮುಂಚೆ ಇಂದ್ರಜಿತ್ತನ್ನ ಕಟ್ಟಿ ಕಳಿಸ್ತಾನೆ. ಇಂದ್ರಜಿತ್ತು ಕೂಡ 4ನೇ ಆವರ್ತಿ ಅವನೇನಾದ್ರು ಯತ್ನ ಮಾಡಿದ ಅಂದ್ರೆ ಅವನಿಗೆ ವರ ಇದೆ, ಅಷ್ಟರೊಳಗೆ ಸಂಹಾರ ಮಾಡಬೇಕು ಅಂತ ವಿಭೀಷಣ ರಹಸ್ಯವನ್ನು ಹೇಳಿದಾಗ, ಏನೋ ವಿಭೀಷಣ ತನ್ನ ಸೇವಾದಾನ ಮಾಡಲಾಗ್ತೆ, ವಿಭೀಷಣ ಹೇಳದೇ ಇದ್ರೆ ಇಂದ್ರಜಿತ್ತನ ಕೊಲ್ಲಕ್ಕೆ ಆಗ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ ರಾಮದೇವರಿಗೆ ಅಂತ. ಯಥಾಪ್ರಕಾರ ಅಲ್ಲಿ ವ್ಯಾಮೋಹನಾಸ್ತ್ರವನ್ನು ಮಾಡಿದ್ದಾರೆ, ಸರ್ಪಾಸ್ತ್ರವನ್ನು ಬಿಟ್ಟಿದ್ದಾರೆ, ಅವನಿಗೆ ಗರುಡದೇವರನ್ನು ಕರೆಸಿ ಅಲ್ಲಿ ವಿಮೋಚನೆ ಮಾಡಿದ್ದಾರೆ, ಲಕ್ಷ್ಮಣ ಮೂರ್ತಿ ಬಿಟ್ಟಿದ್ದಾರೆ, ಗಂಧಮಾದನ ಪರ್ವತವನ್ನು ತರಿಸಿದ್ದಾರೆ. ಏನು ಪ್ರಾತ್ಪಂಚಾಶಸ್ತ್ರಹಸ್ತೆ, ಎಂಥ ಹನುಮಂತ ದೇವರಿಗೆ ಒಂದು ನಿಮಿಷ ವೇಸ್ಟ್ ಮಾಡಲ್ಲ, ಒಂದು ಸೆಕೆಂಡ್ ವೇಸ್ಟ್ ಮಾಡಲ್ಲ. ಅದಕ್ಕೆ ಒಂದು ಕ್ಷಣದಲ್ಲಿ ತಂದ್ರಂತೆ ಪರ್ವತವನ್ನು. ಒಂದು ಕ್ಷಣ ಅಂದ್ರೆ 3 ನಿಮಿಷ, 3 ಸರಿ ಕಣ್ಣು ಮಿಚಿಸುವ ಕಾಲ. ಹೇಗೆ ತಂದ್ರು ಹನುಮಂತ ದೇವರು ಆ ಪರ್ವತವನ್ನ? ಸಂಜೀವಿನಿ ಪರ್ವತ ಅಂತಾರೆ, ಗಂಧಮಾದನ ಪರ್ವತ. ಅದು ಪಂಚಮಸ್ಕಂದ ಭಾಗವತದಲ್ಲಿ ಹೇಳ್ತಾರೆ, ಗಂಧಮಾದನ ಪರ್ವತ 2000 ಯೋಜನೆ ವಿಸ್ತಾರ. ಆದ್ರೆ 100 ಯೋಜನದ ಪರಿಸರದಲ್ಲಿ ಮಾತ್ರ 4 ಬಗೆಯಾದ ಔಷಧಿಗೆ ಸಿಗುವಂತ ಪ್ರವೇಶ. ಅದು 100 ಯೋಜನೆ ಇತ್ತಂತೆ. ಆ 100 ಯೋಜನೆ ಪರ್ವತವನ್ನು ಕಿತ್ತಿದ್ರಂತೆ ಹನುಮಪ್ಪ. ಅದು ತಂದಿದ್ದು ಒಂದೇ ಕ್ಷಣದಲ್ಲಿ ಎಂದಾರೆ. ಒಂದು ಕ್ಷಣ ಹೇಗೆ ಒಂದು ಕಣ್ಣು ಮಿಟ್ಟಿಸುವ ಕಾಲಕ್ಕೆ ಅದು ಹಾರಿದ್ರು, 2ನೇ ಸರಿ ಕಣ್ಣು ಮಿಟ್ಟಿಸುವ ಕಾಲಕ್ಕೆ ಪರ್ವತ ಕಿತ್ತಿದ್ರು, 3ನೇ ಸರಿ ಕಣ್ಣು ಮಿಟ್ಟಿಸುವ ಕಾಲಕ್ಕೆ ಈ ರೀತಿ. ಹನುಮಂತ ದೇವರು ಮಹಿಳೆ ಹೇಳುತ್ತೆ, ನನಗೆ ಸಾಮರ್ಥ್ಯ ಇಲ್ಲ ಅಂತ ಶೇಷದೇವರು, ಗರುಡದೇವರು, ರುದ್ರದೇವರು ಹೇಳಿದ್ಮೇಲೆ ಇನ್ನು ನಾವೇನು ಹೇಳ್ತೀವಿ ಅವರು? ಅಲ್ಲಿ ಎಲ್ಲರಿಗೂ ಉಜ್ಜೀವನಗೊಳಿಸಿದ್ದಾರೆ, ಎಲ್ಲರೂ ಬದುಕಿದ್ದಾರಂತೆ. ಆಮೇಲೆ ಮಾರನೇ ದಿವಸ ರಾವಣ ಯುದ್ಧಕ್ಕೆ ಸಿದ್ಧನಾಗಿ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಯಾವತ್ತು ಹೋಗ್ತೀಯೋ ಅವತ್ತು ನಿಮ್ಮ ಸಾಯಿ ತಕ್ಕಬೇಡ ಶಾಪ ಕೂಡ ಕೊಟ್ಟಿದ್ದ. ಆ ಶಾಪ ಯಥಾರ್ಥವಾಗಿ ಯಥಾರ್ಥಕಾರನೇ ದೇವರಿಗೆ ಪ್ರೇರಣೆ ಮಾಡಿದ್ದಾನೆ. ಪುಷ್ಪಕ ವಿಮಾನದಲ್ಲಿ ಬಂದು ರಾಮದೇವರಿಂದ ಹತನಾಗಿದ್ದಾನೆ ರಾವಣ ಸತ್ತ ಮೇಲೆ ಯಥಾಪ್ರಕಾರ ಮುಂದೆ ರಾಮನ ಸತ್ತ ನಂತರ ಮುಂದೆ ಕೆಲವೆಲ್ಲ ಅಗ್ನಿ ಪ್ರವೇಶ ಮಾಡಿಸೋದು. ರಾಮದೇವರು ಅಂತಾರೆ, ನಿನಗೋಸ್ಕರ ರಾವಣ ಬಂದಿದ್ದಲ್ಲ ನಾನು, ಏನೋ ಹಿಂದಿನಿಂದ ವ್ಯಾಮೋಹಕ್ಕೆ ಬಿದ್ದು ಹೋಗಿ ರಾವಣನ ಕೊಂದಾಕಿಬಿಟ್ಟ ರಾಮಚಂದ್ರ ಅಂತ ಅಂದ್ಕೊಳ್ಳೋದು ಬೇಡ. ನನಗೇನು ನಿನ್ನ ಅವಶ್ಯಕತೆ ಇಲ್ಲ, ನೀನು ಹೊರಟೋದು ಇಲ್ಲ. ಸೀತಾ ಕೃತಿ ತನ್ನ ಹೆಂಡತಿ ಅಲ್ಲ, ಅದಕ್ಕೆ ಅಗ್ನಿ ಪ್ರವೇಶ ಮಾಡ್ತಿದ್ವಿ.
ಯಾಕೆ ಅಗ್ನಿಮನೆಯಲ್ಲಿ ಅಗ್ನಿಯ ದ್ವಾರ ದೇವತೆಗಳು ಅಗ್ನಿಮುಖರಾದ ಕಾರಣ ಕೈಲಾಸದಲ್ಲಿದ್ದ ಸೀತಾದೇವಿಯನ್ನ ರಾಮದೇವರು ಕರೆಸ್ಕೊಂಡ್ರು. ಆಗ ಸೀತಾದೇವಿ ಮತ್ತು ರಾಮಚಂದ್ರ ದೇವರು ಒಂದಾಗಿದ್ದಾರೆ. ಅವ್ರು ಯಾವಾಗಲೂ ಒಂದೇ ಇದ್ದಾರೆ. ಅವರು ಒಂದಾಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಅಜ್ಞಾನ ಆಗಿರುತ್ತೆ. ಅದರಿಂದ ಔಪಚಾರಿಕವಾಗಿ ನೋಡುವ ಜನಗಳಿಗೆ ಒಂದಾದಂತೆ ತೋರಿಸಿದ್ದಾರಷ್ಟೇ. ಪಕ್ಷಸ್ಥಳದಲ್ಲಿ 24 ಗಂಟೆ ಹೆಂಡತಿನ ಪರಮಾತ್ಮ ಇಟ್ಟುಕೊಂಡೇ ಇದ್ದಾನೆ. ಆದ್ರಿಂದ ಅವರಿಬ್ಬರು ಬೇರೆ ಆಗೇ ಇಲ್ಲ, ಆಗೋದಿಲ್ಲ, ಅವರು ಬೇರೆ ಆಗತ್ತೆ ಅಂತ ಅನ್ಕೊಂಡಂತ ದಾಕ್ಷಾಯಣಿ ಶಿಕ್ಷೆ ಅನುಭವಿಸಿದ್ದಾರೆ ಅಂತ ಪುರಾಣಗಳಲ್ಲಿ ಕೇಳ್ತೀವಿ. ಅಷ್ಟೇ. ಆದ್ರಿಂದ ಪರಮಾತ್ಮನ ಅಂತಹ ಒಂದು ರಾಮದೇವರು ಸೀತಾದೇವಿಯರು ಎಲ್ಲ ಸತಿಸೈನ್ಯದೊಂದಿಗೆ ಹೊರಡಬೇಕು ಅನ್ನೋ ಕಾರಣಕ್ಕೆ ಪುಷ್ಪಕ ವಿಮಾನವನ್ನ ನಿಲ್ಲಿಸಿದ್ದಾನಂತೆ ವಿಭೀಷಣ. ರಾಮದೇವರು ಸೀತಾದೇವಿಯರು ವಿಮಾನದಲ್ಲಿ ಹತ್ತು ಕುತ್ಕೊಂಡ್ರಂತೆ. ಕಪಿಗಳು ಕೋತಿಗಳು ಎಲ್ಲರೂ ಒಂದ್ರ ಮೇಲೊಂದು ಕೋತಿ ಹತ್ತು ನಿಂತ್ಕೊಂಡು ಕಿಟಕಿಯಲ್ಲಿ ಬದ್ದು ನೋಡುದು, ಅದು ನೋಡುದು, ಇಲ್ಲಿ ನೋಡುದು, ಎಲ್ಲ ಮಾಡ್ತಿದ್ರು. ಕಪಿಚೇಷ್ಟೆ ಮಾಡ್ತಾ ಇದ್ದಂತೆ. ಕಪಿಚೇಷ್ಟೆ ಮಾಡ್ತಾ ಇದ್ದಾಗ ರಾಮದೇವರು ಹೇಳಿದ್ರು, ವಿಭೀಷಣ ಬಾಯಿಗೆ ಏನ್ ಸ್ವಾಮಿ, ಎಲ್ಲ ಕಪಿಗಳನ್ನು ವಿಮಾನದಲ್ಲಿ ಹತ್ತು. ವಿಭೀಷಣ ಅಂದ, ಸ್ವಾಮಿ ಅವು ಮೊದಲೇ ಕೋತಿಗಳು, ಶೀಟ್ ಹರಿತಾವೆ, ಗ್ಲಾಸ್ ಹೊಡೆದು ಹಾಕ್ತಾವೆ, ನಾಮುಂದು ಕೊಡ್ತೀನಿ ಅಂತ ಒಂದ್ರ ಮೇಲೆ ಒಂದು ಕುಸ್ತಿ ಹಿಡಿದು ಬೀಳ್ತಾರೆ. ಜಗದಾಡ್ಕೊಂತ ಸೀತಾದೇವಿ ಮೇಲೆ ಬಿದ್ದೆ ಆ ಕೋಟಿಗಳು ಅವಕ್ಕೆಲ್ಲ ಬೇರೆ ಲಾರಿ ವ್ಯವಸ್ಥೆ ಮಾಡಿ ಕೊಡ್ತೀನಿ. ನಾನು ಗಂಭೀರವಾಗಿ ನೀವು ಇದರಲ್ಲಿ ವಿಮಾನದಲ್ಲಿ ಹೋಗೋರಿಗೆ ಒಳ್ಳೆ ಡಿಗ್ನಿಫೈ ಆಗಿರೋ ವ್ಯಕ್ತಿಗಳನ್ನು ವಿಮಾನದಲ್ಲಿ ಕೂರಿಸ್ಬೇಕಷ್ಟೇ ಹೊರತು ಇದು ವಿಮಾನ ಇರೋದು ಒಳ್ಳೆ ಗಂಭೀರವಾಗಿ ಕುತ್ಕೊಂಡು ಹೋಗೋರಿಗೆ ಇಂಥ ಪದಾರ್ಥಗಳು ಅವು ಕಪಿಚೇಷ್ಟೆ ಮಾಡ್ತಾರೆ. ಮೊದಲೇ ಕಪಿಗಳು ಆ ಕಪಿಚೇಷ್ಟೆ ಮಾಡೋನ್ನ ಈಗ ಹಚ್ಚೋದು ಬೇಡ, ಅದರಿಂದ ನೀನು ಹೋಗು, ಅವ್ರು ನಾನು ಇಲ್ಲಿಂದ ಕೊಟ್ಟಿಸ್ತೀನಿ ಅಂತ ರಾಮದೇವ್ ಹೇಳಿದ್ರು. ನೀನು ಅವ್ರನ್ನ ಹತ್ತಿಸ್ತೀಯೋ ಇಲ್ಲ ನಾನೇ ಇಲ್ಲಿಲ್ಲ ಅಂತ ಕೇಳಿದ್ರು. ಆಯ್ತು ಸ್ವಾಮಿ, ನಿನ್ನ ಅಪೇಕ್ಷೆ ಆಗಿ ಅದು ಪುಸ್ತಕ ವಿಮಾನ ಅದರಿಂದ ಗೊತ್ತಾ ಅದು ಅಕ್ಷಯ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟೇ ಜನ ಹತ್ತಿ ನಿಲ್ಲಿಸ್ತಾರೆ. ಕೋಟ್ಯಾಂತರ ಎಲ್ಲ ಕಪಿಗಳನ್ನು ಹತ್ತಿಸ್ಕೊಳ್ಳಂತೆ ರಾಮದೇವರು. ಎಲ್ಲರಿಗೂ ಖುಷಿ ಆಯ್ತು. ಅಬ್ಬ ಅಂತೂ ನಾವು ವಿಮಾನದಲ್ಲಿ ಕೂತಿದ್ದೀವಿ. ರಾಮದೇವ್ ಹೇಳಿದಂತೆ ಕಪಿಗಳ ನಿಮ್ಮನ್ನೆಲ್ಲರಿಗೂ ಅಯೋಧ್ಯೆ ಕರ್ಕೊಂಡು ಹೋಗಿ ಪಟ್ಟಾಭಿಷೇಕ ಆದ ಮೇಲೆ ನಿಮ್ಗಳಿಗೆಲ್ಲ ಉಪಚಾರ ಮಾಡಿ ಉಡುಗೊರೆಗಳನ್ನು ಕೊಟ್ಟು ದೃಷ್ಟಾಂತ ಭೋಜನ ಮಾಡಿಸ್ತೀವಿ, ನೀವೆಲ್ಲರೂ ಅಯೋಧ್ಯೆಗೆ ಬರ್ರಿ ಅಂತ ರಾಮದೇವರು ಅಲ್ಲಿ ಬಿಟ್ಟು ಕರ್ಸ್ಕೊಂಡಂತೆ. ಎಲ್ಲರೂ ಹತ್ತು ಕೂತ್ಕೊಂಡ ಮೇಲೆ ವಿಮಾನ ಹೊರಟೋಗಿ ವಿಮಾನ ಹೊರಟಿದ್ದು ಆಂಗ್ಲೇಯರ ಕಿಷ್ಕಿಂಧಾದಲ್ಲಿ ಇಳಿತಾನೆ. ಇಳಿದಕ್ಕ ಎಲ್ಲ ಕಪಿಗಳು ಕಾಡ್ತಾ ಇದ್ರು, ಅಯೋಧ್ಯೆ ಬಂತು ಹೇಳ್ರಿ, ಅಯೋಧ್ಯೆ ಬಂತು ಅಂತ. ಅದಕ್ಕೆ ರಾಮದೇವ್ ಹೇಳಿದ್ರು, ಸ್ವಲ್ಪನಾದ್ರು ಮರ್ಯಾದೆಯಿಂದ ಗಾಂಭೀರ್ಯ ಇಲ್ಲ. ಮೊದಲೇ ವಿಭೀಷಣ ಹೇಳ್ದ, ನೀವು ಕಪಿಗಳು ಅಂತ ನೋಡಿ, ನಿಮ್ಮೂರಿಗೆ ಬಂದು ಇದು ನಿಮ್ಮೂರು ಅನ್ನೋ ಜಾಗ ನಿಮಗಿಲ್ಲ. ನಾವು ಇಳಿದಿರೋದೇ ಲಂಕಾಪಟ್ಟಣದಿಂದ ಬಂದಿದ್ದೇ ಕಿಷ್ಕಿಂಧೆಗೆ, ಅಯೋಧ್ಯೆ ಬಂದು ಹೋಗ್ತೇವೆ. ಆವಾಗ ಕಪಿಗಳು ಹೇಳಿದಂತೆ, ಸ್ವಾಮಿ ನಮಗೆ ಇದು ಲಂಕಾಪಟ್ಟಣದಿಂದ ಹೊರಟದ್ದು ಇಳಿದಿತ್ತು ನಮ್ಮೂರಲ್ಲೇ ಅಂತ ನಮ್ಗೆ ಗೊತ್ತು. ಆದ್ರೆ ತಕ್ಷಣ ನಾವು ಮಿಲಿಟರಿ ಪ್ರಿಪೇರ್ ಆಗುತ್ತೆ. ಏನ್ ಗೊತ್ತಾ, ಇಲ್ಲಿ ಬಿಟ್ರೆ ನಾವು ಅಯೋಧ್ಯೆಯಲ್ಲೇ ಇಳಿಯೋದು ಅನ್ಕೊಂಡ್ಬಿಟ್ಟಿದ್ವಿ. ಆದ್ರಿಂದ ಅನ್ಕೊಂಡ್ವಿ. ನೀವ್ ಅನ್ಕೊಂಡ್ರಲ್ಲಪ್ಪ, ನಾನು ಅನ್ಕೋಬೇಕು ಅಂತ ರಾಮದೇವ್. ಸರಿ, ಈಗ ನಿನಗೆ ಅಸಹ್ಯ ಬರ್ತಾನೆ ಮೇಲೆ ನಮ್ಮ ಚೇಷ್ಟೆಗಳನ್ನ ನೋಡಿ ನಮ್ಮ ನಿಲ್ಲಿಸ್ಬೇಕು ಅಂತ ನಿಲ್ಸಿದ್ಯಾ ಅಂದಾಗ ರಾಮದೇವ ಹೇಳಿದ್ರು, ರಾಮದೇವರ ಕಾರಣ ಅಲ್ಲಪ್ಪ, ಲಂಕಾಪಟ್ಟಣದಿಂದ ಯುದ್ಧ ಮುಗಿಸ್ಕೊಂಡು ನನ್ನ ಸೇವೆ ಮಾಡಿದ್ರಿ, ನಿಮ್ಮ ವಿಮಾನದಲ್ಲಿ ಕೂರಿಸ್ಕೊಂಡಿದ್ದೀನಿ, ಅಯೋಧ್ಯೆಗೆ ಹೊರಡ್ತಾ ಇದ್ದೀವಿ, ನಿಮಗೆ ಸ್ವಲ್ಪ ನಾವು ಎಗಾಡಿ ಆಗಿದ್ದೀವಿ ಅಂತ ರಾಮದೇವ್. ಇಲ್ಲಿ ಯಾಕೆ ತಿಳಿಸಿತ್ತು ಗೊತ್ತಾ, ಕಿಷ್ಕಿಂಧದಲ್ಲಿ ನಿಮ್ಮ ಹೆಂಡತಿಯನ್ನು ಹತ್ತಿಸ್ಕೊಳ್ಳೋಕೆ ಏನಂತ ರಾಮದೇವ್. ಯಾರಾದ್ರೂ ಒಂದು ಕಪಿ ಆದ್ರೂ ರಾಮದೇವ್ರನ್ನ ಕೇಳ್ಕೊಂತ, ಸ್ವಾಮಿ ಅನಾಯಾಸದ ಆಂಜನೇಯ ಹೋಗ್ತೀವಿ, ನಮ್ಮ ಆಚೆನೂ ಹತ್ತಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಒಬ್ಬರು ಹೇಳಿದ್ರ, ಆದ್ರೆ ಆ ಜವಾಬ್ದಾರಿ ನನಗಿದೆ ಎಂದ ರಾಮದೇವ್. ಅದಕ್ಕೆ ನಿಮ್ಮ ಹೆಂಡತಿಯನ್ನು ನಿಮ್ಮನ್ನು ಇಳಿಸ್ಲಿಕ್ಕೆಲ್ಲ ನಿಲ್ಲಿಸಿತ್ತು, ನಿಮ್ಮ ಹೆಂಡತಿಯನ್ನು ಹತ್ತಿಸ್ಕೊಳ್ಳಕ್ಕೆ ನಿಮ್ಮ ಹೆಂಡತಿ ಮಕ್ಕಳುಗಳನ್ನೆಲ್ಲ ಸಕುಟುಂಬ ಸದೃವಾದ ಸಮೇತರಾಗಿ ಆಗಮಿಸಿ ವಧುವರರನ್ನು ಆಶೀರ್ವದಿಸಬೇಕಾಗಿ ತಮ್ಮ ಆಗಮನ ಅಭಿಲಾಷಿಗಳು ಅಂತ ಹಾಕಿರಲ್ಲ, ಹಂಗೆ ಎಲ್ಲಾ ಕಪಿಗಳು ಸಕುಟುಂಬ ಸದೃವಾದ ಸಮೇತ. ಆವಾಗೆಲ್ಲ ಒಂದೊಂದು ಕಪಿಗೆ ಡಜನ್ ಗಟ್ಟಿಗೆ ಮಕ್ಕಳುಗಳು. ಇಲ್ಲಿ ಎಷ್ಟು ಡಜನ್ ಮಕ್ಕಳು ಇಳಿಸುವೋ, ಎಷ್ಟು ಕೋಟ್ಯಾಂತರ ಸೈನ್ಯ ಇತ್ತೋ ಅದೆಲ್ಲರೂ ಹತ್ತಿಸ್ಕೊಂಡಿದ್ದಾರೆ ರಾಮದೇವರು. ಹತ್ತಿಸ್ಕೊಂಡು ನೀನೇನು ಹೊರಡಬೇಕು, ಹನುಮಂತ ದೇವರನ್ನ ಮೊದಲೇ ಕೊಟ್ಟು ಕಳಿಸಿದ್ದಾರೆ ಸ್ವಾಮಿ.
14 ವರ್ಷ ಆಗೋದಪ್ಪ ಇವತ್ತಿಗೆ ಲಾಸ್ಟು, ಮತ್ತೆ ಭರತರ ಅಕ್ಕಿ ಪ್ರವೇಶ ಮಾಡಿಬಿಡ್ತಾನೆ, ಹೋಗು ಅಂತ ಹೇಳಿ ಕೊಟ್ಟು ಕಳಿಸಿದಾಗ ಹನುಮಂತ ದೇವರು ಯಾಕೆ ಬಂದ್ರು ಅಂದ್ರೆ ಜೀವನಿಗೂ ಪರಮಾತ್ಮನಿಗೂ ನಮಗೆ ಮಧ್ಯಮ ಅನ್ಸ್ಕೊಂಡಿದ್ದಾರೆ ವಾಯುದೇವರು. ಅದಕ್ಕೆ ಪರಮಾತ್ಮನಿಗೂ ಜೀವನಿಗೂ ಲಿಂಕ್ ಕೊಡೋರೇ ವಾಯುದೇವರು. ಆದ್ದರಿಂದ ಜೀವನ ಪ್ರತಿನಿಧಿಯಾದ ಭರತನಿಗೆ ಸರ್ವೋತ್ತಮನಾದ ಪರಮಾತ್ಮನ ಸಮಾಗಮವನ್ನು ಮಾಡಿಸುವ ಯಾರೋ ಮುಖ್ಯವಾಯುದೇವರು. ಗುರುಗಳ ದರ್ಶನ ಆದ್ರೆ ಹರಿಯ ದರ್ಶನ ಆಗತ್ತೆ ಅಂತ ತೋರಿಸಲಿಕ್ಕೆ ಹನುಮಂತ ದೇವರು ಬಂದು ದರ್ಶನ ಕೊಟ್ಟು ರಾಮದೇವರು ಬರ್ತಾ ಇದ್ದಾರೆ ಅಂತ ಹೇಳಿ ಆಗ ರಾಮದೇವರು ಬಂದ ಮೇಲೆ ಅಯೋಧ್ಯ ನಗರವನ್ನು ಪ್ರವೇಶ ಮಾಡ್ತಾರೆ. ಇನ್ನು ರಾಮದೇವರ ಪಟ್ಟಾಭಿಷೇಕದ ಮಹೋತ್ಸವವನ್ನ ಹೇಳಬೇಕು. ಅದನ್ನ ಮಂಗಳ ದಿವಸ ಹೇಳೋಣ ಅಂತ ಇಟ್ಕೊಳ್ರಿ. ನಾಳೆ ಶ್ರೀಮದ್ ಭಾಗವತದ ಪುರಾಣದ ಮಂಗಳವನ್ನ ನಾಳೆ ಬೆಳಿಗ್ಗೆನೆ ಮಾಡಿ, ಸಾಯಂಕಾಲ ಭಾಗವತ ಪ್ರವಚನ ಇರುತ್ತೆ. ಭಾಗವತದ ಮಂಗಳ ನಾಳೆ ಬೆಳಿಗ್ಗೆ ಆಗುತ್ತೆ.